ಮುಖ್ಯವಾಗಿ ಇವತ್ತು ದಾಸಚತುಷ್ಟಯರಲ್ಲಿ 4ನೆಯವರು ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು ಮತ್ತೆ ಜಗನ್ನಾಥದಾಸರು ಅಂತ ಏನೇ ನಾವು ಹೇಳ್ತೇವೆ. ಶ್ರೀದಾಸ ಚತುಷ್ಟಯರು ಅದರಲ್ಲಿ ಕೊನೆಯವರಾದ ಜಗನ್ನಾಥದಾಸರ ಆರಾಧನಾ ದಿವಸ ಇವತ್ತು. ಭಾಗವತಕ್ಕೂ ಅವ್ರಿಗೂ ಒಂದು ವಿಶೇಷ ಸಂಬಂಧ ಇದೆ. ನಾವು ಪ್ರೋಷ್ಠಪದಿಯ ಸಮಯದಲ್ಲೇ ಭಾಗವತ ಕೇಳ್ತಾ ಇರಬೇಕಾದ್ರೇನೆ ಅವರ ಆರಾಧನೆ, ನವಮಿಯ ದಿವಸ ಅವರ ಆರಾಧನೆ. ಅವರೊಂದು ಮಾತನ್ನು ಹೇಳ್ತಾರೆ, ಭಾಗವತದ ಬಗ್ಗೆ ಅವರೇ ಹೇಳಿದ ಮಾತು. ಕ್ರೀಡಾವಿಲಾಸ ಸಂಧಿಯಲ್ಲಿ ಕೊನೆಯ ಒಂದು ಮಾತನ್ನು ಬರೀತಾರೆ. ರೋಗಿ ಔಷಧ ಪಥ್ಯದಿಂದ ನಿರೋಗಿ ಎನಿಸುವ ತೆರದಿ ಶ್ರೀಮದ್ ಭಾಗವತ ಶುಶ್ರವಣಗೈದು ಭವಾಖ್ಯ ರೋಗವನ್ನು ನೀಗಿ ಶಬ್ದ ದಖಿಳ ವಿಷಯ ನಿಯೋಗಿಸು ದಶೇಂದ್ರಿಯ ಅನಿಲನೊಳು ಶ್ರೀ ಗುರು ಜಗನ್ನಾಥ ವಿಠಲ ಪ್ರೀತನಾಗುವನು. ರೋಗಿ ಅವನು ಔಷಧ ಪಥ್ಯ 2 ಮಾಡಬೇಕು. ಔಷಧ ಪಥ್ಯ 2 ಮಾಡಿದರೆ ಅವನು ನಿರೋಗಿ ಆಗ್ತಾನೆ, ರೋಗ ಕಳ್ಕೊಳ್ತಾನೆ. ಅದರಂತೆ ಶ್ರೀಮದ್ ಭಾಗವತವನ್ನ ಸುಶ್ರವಣಗೈದು ಚೆನ್ನಾಗಿ ಶ್ರವಣ ಮಾಡಿ ಭವಾಖ್ಯ ರೋಗವನ್ನು, ಸಂಸಾರವೆಂಬ ರೋಗವನ್ನ ಇದು ನೀಗಿಸಿಕೊಳ್ಬೇಕಂತೆ. ಸಂಸಾರದ ರೋಗ ಹೋಗ್ಬೇಕು ಅಂತಿದ್ರೆ ಭಾಗವತವನ್ನು ಚೆನ್ನಾಗಿ ಶ್ರವಣ ಮಾಡಬೇಕು. ಶಬ್ದ ದಖಿಳ ವಿಷಯ ದಶೇಂದ್ರಿಯ, ಶಬ್ದಾದ ಎಲ್ಲ ವಿಷಯಗಳನ್ನ ಮತ್ತೆ ಎಲ್ಲ ಇಂದ್ರಿಯಗಳನ್ನ ಭಗವಂತನಲ್ಲಿ ಯಾರು ಅನಿಲನಳು ವಾಯುದೇವರಲ್ಲಿ ಒಳಗಿಟ್ಟು ಯಾರು ಹೀಗೆ ಇರ್ತಾರೆ ಅವರಿಗೆ ಸಾಕ್ಷಾತ್ ಭಗವಂತ ಗುರು ಜಗನ್ನಾಥ ವಿಠಲ ಪ್ರೀತನಾಗುವನು. ಹಾಗಾಗಿ ಭಾಗವತದ ಬಗ್ಗೆ ಅವರೇ ಹೇಳಿದ ಮಹಿಮೆ ಇದು. ಅವರ ಜನ್ಮ ಆಗಿದ್ದು ಕೀಲಕ ಸಂವತ್ಸರ ಅಂತ, ಅವರ ನಂತರ ಬಂದಂತೆ ಅನೇಕ ದಾಸರು ಹೇಳಿದಂತ ಮಾತು. ಕೀಲಕ ಸಂವತ್ಸರ ಅಂತ ಸುಮಾರು 1727ನೇ ಇಸ್ವಿ. ಈಗ 1727 ಅಂತಂದ್ರೆ ಈಗ ಕರೆಕ್ಟ್ 300 ವರ್ಷ ಇನ್ನೇನು ಆಗುತ್ತೆ. ಅವ್ರು ಹುಟ್ಟಿ 300 ವರ್ಷ, ಇನ್ನೊಂದು 3 ವರ್ಷಕ್ಕೆ 300 ವರ್ಷ ಆಗ್ಬೇಕು. 1727ನೇ ಇಸ್ವಿಯಲ್ಲಿ ಹುಟ್ಟಿದ್ದು. ಡೇಟು ಕೂಡ ಇದೆ, ಯಾವ ಡೇಟ್ ಅಂತ. ಅವ್ರು ಹುಟ್ಟಿದ್ದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಬಿದಿಗೆ ದಿವಸ. ಶ್ರಾವಣ ಮಾಸ ಕೃಷ್ಣ ಪಕ್ಷ ಬಿದಿಗೆ ರಾಯರು ವೃಂದಾವನಸ್ಥರಾಗಿದ್ದು ನೆನ್ಪಿಟ್ಕೊಂಡ್ರೆ ಶುಕ್ಲ ಪಕ್ಷ ಬಿದಿಗೆ ಅವ್ರು ಹುಟ್ಟಿದ್ದು ಅಂತ ನೆನ್ಪಿಟ್ಕೊಂಡು ಸುಲಭ ಅಂತ ಹೇಳಿದಷ್ಟೇನೆ. ಬ್ಯಾಗವಟ್ಟ, ರಾಯಚೂರಿನ ಹತ್ರ ಬ್ಯಾಗವಟ್ಟ ಅಂತ ಹೇಳಿ ಅವರ ತಂದೆ ನರಸಿಂಹದಾಸರು ಅಂತ ದಾಸದೀಕ್ಷೆ ಪಡೆದಂಥವ್ರು. ಪಂಗನಾಮ ತಿಮ್ಮಣ್ಣ ದಾಸರು ಅವರಿಂದ ದಾಸದೀಕ್ಷೆ ಪಡೆದಂತಹ ಮಹಾನುಭಾವರು. ಇವರು ಶ್ರೀನಿವಾಸನ ದಯೆಯಿಂದ ಹುಟ್ಟಿದಂತಹ ಮಹಾನುಭಾವರು. ನೋಡಿ, ಯಾರೇ ಮಹಾತ್ಮರು ಹುಟ್ಟುತ್ತಾರೆ ಅಂತಂದ್ರೆ ಅದಕ್ಕೆ ಸೇವೆ ಹಿನ್ನೆಲೆ ಇರಲೇಬೇಕು. ಮಧ್ಯಗೇಹ ಭಟ್ ದಂಪತಿಗಳು ಅನಂತಾಸದೇವ ಸೇವೆಯನ್ನು 12 ವರ್ಷ ಮಾಡಿದಕ್ಕೇನೆ ವಾಯುದೇವರು ಹುಟ್ಟಿದ್ರು. ನಾವು ನೋಡಿದ್ದೇವೆ. ಕರ್ದಮದೇವ ಹೂತಿಯರ ಸೇವೆ ಮಾಡಿದಕ್ಕೇನೆ ಕಪಿಲ ನಾಮಕ ಭಗವಂತ ಹುಟ್ಟಿದ. ಹಾಗೆ ಯಾವುದೇ ಭಗವದ್ ಭಕ್ತರು ಹುಟ್ಟಬೇಕು ಅಂತಿದ್ರೆ ಅದಕ್ಕೊಂದು ವಿಶೇಷವಾದ ಸೇವೆ ಅದು ಇರಲೇಬೇಕು. ಸೇವೆ ಹಿನ್ನೆಲೆ ಬಂದಿದ್ರೆ ಮಾತ್ರ ಆಗುತ್ತೆ. ಅಂತಹ ಜಗನ್ನಾಥದಾಸರು ಮೊದಲು ಶ್ರೀನಿವಾಸ ಅಂತ ಹೆಸರಿಡ್ತಾರೆ ಮಗನಿಗೆ. ಶ್ರೀನಿವಾಸಾಚಾರ್ಯ ಅಂತ ಆಮೇಲೆ ಆಗ್ತಾರೆ. ಅವರು ಪಾಠ ಓದಿದ್ದು ಪ್ರಾರಂಭದಲ್ಲಿ ವರದೇಂದ್ರ ತೀರ್ಥರು ಅಂತ ಏನ್ ಕೇಳ್ತೇವೆ. ಪೂನಾದಲ್ಲಿ ವೃಂದಾವನ ಇದೆ, ರಾಯರ ಒಂದು ಪರಂಪರೆಯಲ್ಲಿ ಬಂದಂತಹವರು. ಅದೊಂದು ಮಾತು ರಾಯರೇ ಹೇಳ್ತಾರೆ, ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಅಂತ. ನಮ್ಮಿಂದ 7ನೇಯವರು ವರದೇಂದ್ರರಾಗಿ ಬರ್ತಾರೆ ಅಂತ ಹೇಳಿ ಮೊದಲೇ ಹೇಳಿರ್ತಾರೆ. ಅವರ ಶಿಷ್ಯರಾಗಿ ಅವರ ಹತ್ರ ಪಾಠ ಓದ್ದವರು. ಅವರು ವರದೇಂದ್ರ ಪೂರ್ವಾಶ್ರಮದಲ್ಲಿ ಓದ್ದವರು. ಅವರ ಹೆಸರು ಅವಾಗ ಬಲರಾಮಾಚಾರ್ಯರು ಅಂತ ಹೇಳಿ ಅವರ ಹೆಸರು. ಅವರ ಹತ್ರ ಓದ್ದವರು. ಎಂಥ ಪಾಂಡಿತ್ಯ ಅಂತಂದ್ರೆ ಒಳ್ಳೆ ಕವಿತಾಶಕ್ತಿ, ಸಂಸ್ಕೃತದ ಕವಿತಾಶಕ್ತಿ, ಒಳ್ಳೆ ಕವಿತಾಶಕ್ತಿ ಇತ್ತಂತ ಅವ್ರ ಆ ಕಾಲಕ್ಕೆ. ವರದೇಂದ್ರ ಕುರಿತು ಒಂದು ವರದೇಂದ್ರ ಪಂಚರತ್ನ ಅಂತ ರಚನೆ ಮಾಡ್ತಾರೆ. ಅವ್ರ ಆಮೇಲೆ ಎಲ್ಲ ಮಾಡಿ ಅವ್ರ ಆಮೇಲೆ ಊರಿಗೆ ಬರ್ತಾರೆ. ಯೋಗ್ಯ ಮದುವೆ ಆಗುತ್ತೆ, ಕನ್ಯೆಯ ಮದುವೆ ಆಗುತ್ತೆ. ಮದುವೆ ಆಗಿದ್ದು ಯಾವ ಮನೆತನ ಗೊತ್ತೇನೋ, ಇಲ್ಲೇ ಈ ಗೌಡಗೆರೆ ವಂಶದ ಒಂದು ಕನ್ಯೆ. ಗೌಡಗೆರೆ ವಂಶ ಅಂತ ಹೇಳಿದ್ರೆ ವ್ಯಾಸರಾಜರು ತಿರುಪತಿ ಶ್ರೀನಿವಾಸ ದೇವರನ್ನ 12 ವರ್ಷ ಪೂಜೆ ಮಾಡ್ತಾರೆ. 12 ವರ್ಷ ಪೂಜೆ ಮಾಡಬೇಕಾದ್ರೆ ಶ್ರೀನಿವಾಸ ದೇವರು ಪೂಜೆ ಮಾಡಬೇಕಾದ್ರೆ ಬಲಸೇವೆ ಮಾಡಿದ್ರಲ್ಲ ವ್ಯಾಸರಾಜರಿಗೆ, ಅವರು ಆ ವಂಶದವರು. ಬೆಟ್ಟದ ತಿಮ್ಮಣ್ಣಾಚಾರ್ಯ ಅಂತಿದ್ರು. ಅವರು ಬೆಟ್ಟದಲ್ಲೇ ಇದ್ದಿದ್ರೆ ಬೆಟ್ಟ ತಿಮ್ಮಣ್ಣಾಚಾರ್ಯ ಅಂತ ಆದ್ರು. ಆ ವಂಶದ ತಾಮರಸಮ್ಮ ಅಂತ ಏನೋ ಅವರ ಹೆಸರು. ಅವರ ಆ ಕನ್ನಿಕೆಯನ್ನ ತಗೊಂಡು ಅವ್ರು ಮದುವೆ ಆಗಿದ್ರು. ಅಲ್ಲಿ ಉತ್ತರದ ರಾಯಚೂರಿಯಲ್ಲಿ, ದಕ್ಷಿಣ ಈ ಕಡೆ ಬಂದು ಈ ಗೌಡಗೆರೆ ಈ ಒಂದು
ಮನೆತನ ಹೆಣ್ಣನ್ನು ತಗೊಂಡು ಹೋದ್ರು. ಯಾಕೆ ಹೇಳಿದ್ದು ಅಂತಂದ್ರೆ ವಿಶುದ್ಧ ದ್ವಿಕುಲಂ ಅಂತ ಶಾಸ್ತ್ರ ಮಾತು ಹೇಳ್ತಾರೆ. ತಂದೆ ವಂಶ ತಾಯಿ ವಂಶ ಎರಡೂ ಶುದ್ಧವಾಗಿರ್ಬೇಕಂತ. ತಂದೆಯ ತಂದೆ ತಾಯಿ ಅವರ ವಂಶ, ಅವರ ತಂದೆ ತಾಯಿ ಅವರ ತಂದೆ ತಾಯಿ, ಈ ಕಡೆ ತಾಯಿಯ ತಂದೆ ತಾಯಿ, ಈ ಕಡೆ ತಾಯಿಯ ತಂದೆ ತಾಯಿ, ತಂದೆ ತಂದೆ ತಾಯಿ, ಎಲ್ಲೂ ಕೂಡ ಬ್ರೇಕ್ ಆಗದೆ ಒಳ್ಳೆ ಸದ್ವಂಶ ಆಗಿರ್ಬೇಕು. ಅಂಥ ವಂಶದಲ್ಲಿ ಬಂದ್ರೆ ಮಾತ್ರ ಅದಕ್ಕೆ ನಾವಿದು ಜೀನ್ಸ್ ಅಂತ ಹೇಳ್ತೀವಲ್ಲ, ಎಂಥ ಜೀನ್ಸ್ ನೋಡಿ, ಎಂಥ ರಕ್ತ ನೋಡ್ರಿ ಅಂತೀವಲ್ಲ, ಇದಕ್ಕೆ ಹೇಳಿ ಶಾಸ್ತ್ರ ಹೇಳಿದ ಈ ಹಿನ್ನೆಲೆಯಲ್ಲಿ ಅಂತೂ ಅಂತಹ ಮನೆತನದ ಪತ್ನಿ ಇವ್ರಿಗೆ ಬರ್ತಾರೆ. ಇವ್ರ ಚರಿತ್ರೆ ಎಂತಹದ್ದು ಅಂತಂದ್ರೆ ಆ ಕಾಲಕ್ಕೆ ಅವರಿಗೆ ಒಂದು ಪ್ರಾರಬ್ಧವಶಾತ್ ದಾಸರನ್ನು ಕಂಡ್ರೆ ಸ್ವಲ್ಪ ಒಂದು ರೀತಿ ಏನೋ ಅವ್ರ ಬಗ್ಗೆ ಅಷ್ಟಕ್ಕಷ್ಟೇ ಅಂತ ಭಾವನೆ. ನಾವು ಸಂಸ್ಕೃತ ಓದ್ದವರು, ಹಾಗಾಗಿ ಒಂದು ಸ್ವಲ್ಪ ಅವರ ಬಗ್ಗೆ ಒಂದು ಅಹಂಭಾವ ಇತ್ತ ಆ ಕಾಲಕ್ಕೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಸ್ನಾನ ಮಾಡಿದ ಮೇಲೆ ಕನ್ನಡ ಮಾತಾಡಬಾರ್ದು, ಸ್ನಾನ ಮಾಡಿ ಎಲ್ಲ ಪಾಠ ಪ್ರವಚನ ಮುಗಿದು ಪೂಜೆ ಎಲ್ಲ ಆಗಿ ಊಟ ಮುಗಿಸಿ ಹೊರಗೆ ಬಂದ್ಮೇಲೆ ಕನ್ನಡ ಮಾತಾಡಬೇಕು. ಅಕಸ್ಮಾತ್ ಕನ್ನಡ ಕೇಳಿಸ್ಕೊಂಡ್ಬಿಟ್ರೆ ಮೈಲಿಗೆ ಅಂತ ಅನ್ನುವಂಥ ಕಾಲ ಅದು. ಸ್ವಲ್ಪ ಒಂದು ಕಾಲಕ್ಕೆ ಬಂದಿತ್ತು ಅಹಂಕಾರ ಅಂತ ಅನ್ನೋದು, ಪ್ರಾರಬ್ಧವಶಾತ್ ಬಂದಿತ್ತು. ಮತ್ತೆ ಅದೇನು ದೋಷ ಅಂತ ಅನ್ಕೊಳ್ಬಾರ್ದು, ನಮ್ಮಂತೆ ಅಲ್ಲ. ನಮಗೆ ಸ್ವಲ್ಪ ಬಂದ್ಬಿಟ್ರೆ ತುಂಬಾ ಮೆರಿತಾ ಇರ್ತೀವಿ, ಆ ರೀತಿ ಅಲ್ಲ, ಪ್ರಾರಬ್ಧವಶಾತ್ ಬಂದಿತ್ತು. ವಿಜಯದಾಸ ಅನ್ಕೊಂಡ್ರು ಉದ್ಧಾರ ಮಾಡ್ಬೇಕು ಅಂತ. ನೋಡಿ, ಉದ್ಧಾರ ಮಾಡ್ಬೇಕು ಅಂತಿದ್ರೆ ಜ್ಞಾನಿಗಳು ಹುಡ್ಕೊಂಡು ಬರ್ತಾರೆ. ಅವ್ರು ಅಲ್ಲಿಗೆ ಬಂದ್ರು. ಇದಕ್ಕೂ ಮುಂದೆ ಇನ್ನೊಂದು ಮಾತನ್ನು ಹೇಳ್ಬೇಕು. ಇವರು ಮೊದಲು ತ್ಯಾಗವಟ್ಟ, ಆಮೇಲೆ ಇವ್ರು ನೆಲೆಸಿದ್ದು ಮಾನ್ವಿಯಲ್ಲಿ. ಅಲ್ಲೊಂದು ಬ್ರಹ್ಮರಾಕ್ಷಸ ಇತ್ತಂತೆ, ಒಳ್ಳೆ ದೇಸಾಯಿ ಮನೆ, ಬ್ರಹ್ಮರಾಕ್ಷಸ ಇದ್ದ ಜಾಗ ಅದು. ಯಾರು ಬರ್ಲಕ್ಕೆ ಹೆದರ್ತಾ ಇದ್ರು. ಇವತ್ತು ಸ್ವಲ್ಪ ಏನೋ ಒಂದು ಹೇಳ್ಬಿಟ್ರೆ ಬಾಡಿಗೆಗೆ ಯಾರು ಬರೋದಿಲ್ಲ. ಆ ಮನೆ ಬಗ್ಗೆ ಏನೋ ಅಂದ್ಬಿಟ್ರೆ ಎಲ್ಲ ಸರಿ ಇದೆ, ಅಲ್ಲಿ ಏನೋ ಸ್ವಲ್ಪ ಈ ತರ ದೋಷ ಇತ್ತು ಅಂತ ಅಂದ್ಬಿಟ್ರೆ ಯಾರು ಬಾಡಿಗೆಗೆ ಬರೋಕ್ಕೆ ಹೋಗಲ್ಲ. ಇದರ ರೇಟೇ ಕಡಿಮೆ, ಅದಕ್ಕೆ ಯಾರು ಬರಕ್ ಸಿದ್ಧ ಇಲ್ಲ. ಇವರು ಪಾಠ ಪ್ರವಚನ ಮಾಡ್ಕೊಂಡಿದ್ರು, ಸರ್ವಮೂಲ ಪಾಠ ಮಾಡ್ತಾ ಇದ್ರೆ ಯಾವ ಬ್ರಹ್ಮರಾಕ್ಷಸ ಇರಬೇಕು? ಶ್ರೀಮದ್ ಆಚಾರ್ಯ ಚರಿತ್ರೆಯಲ್ಲಿ ಕೇಳ್ತೀವಿ, ಸಣ್ಣ ಆ ಮಗುವನ್ನ ಮಜ್ಜಿಗೆಯ ಭಟ್ಟ ದಂಪತಿಗಳು ಅನಂತೇಶ್ವರ ದೇವರಿಗೆ ಉಪನಿಷ್ಕ್ರಮಣ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ. ದೇವರು ಸಮರ್ಪಣೆ ಮಾಡಬೇಕು. ಮಗು ಹುಟ್ಟಿದ ಮೇಲೆ ದೇವರಿಗೆ ದೇವಸ್ಥಾನ ಕರ್ಕೊಂಡು ಹೋಗಿ 3ನೇ ತಿಂಗಳು 4ನೇ ತಿಂಗಳು ಕರ್ಕೊಂಡು ಹೋಗಿ ಸಮರ್ಪಣೆ ಮಾಡಬೇಕು, ದೇವರಿಗೆ ಸಮರ್ಪಣೆ ಮಾಡಬೇಕು. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಮಗುನಲ್ಲ, ನಮ್ಮ ಎಲ್ಲವನ್ನೂ ಸಮರ್ಪಣೆ ಮಾಡಬೇಕು. ಮದುವೆಯಾದ ಅಂತಂದ್ರೆ ದೇವರ ಹತ್ರ ಕರ್ಕೊಂಡೋಗಿ ಸಮರ್ಪಣೆ ಮಾಡಬೇಕು. ದೇವರಿಗೆ ನಿನಗೆ ನೈವೇದ್ಯ ಅಂದ್ರೆ ಇನ್ನೇನಲ್ಲ, ನೈವೇದ್ಯ ಅಂದ್ರೆ ತಿನ್ನೋದು ಅಂತಲ್ಲ, ನೈವೇದ್ಯ ಅದೊಂದು ನಿವೇದನೆ, ದೇವರಿಗೆ ನೀನು ಕೊಟ್ಟದ್ದು. ಹೆಂಡತಿಯ ಮದುವೆ ಆಯ್ತಾ ದೇವರ ನಿವೇದನೆ ಮಾಡ್ಬೇಕು, ಮಗು ಹುಟ್ಟಿತೋ ದೇವರಿಗೆ ನೈವೇದ್ಯ ಮಾಡ್ಬೇಕು, ಇದು ನಿನ್ನದು ಅಂತ ಹೇಳಿ ಚಿಂತನೆ ಮಾಡ್ತಾ ಸಮರ್ಪಣೆ ಮಾಡೋದು. ಮಾಡಿದ ಮೇಲೆ ವಾಪಸ್ ಬರ್ತಾನೆ ಕಥೆ ಕೇಳಿದ್ವಿ. ದೋಷೇಯುಷಾಂಸ ಮಮನೇನ ವನೇತಿ ಭೀಮೆ ತತ್ಪೀಡಿತ ಹೈಕತಮಂ ತುತೋದ ಉದ್ವಾಂತ ರಕ್ತಮವಲೋಕಿತಮಭ್ಯಧಾಯಿ ಕೇನಾಪ್ಯಹೋ ನ ಶಿಶುತು ಕಥಮೇಶ ಇತ್ತಂ. ಯಾಕೆ ಈ ಮಗುನ್ ಪೀಡಿಸ್ಲಿಲ್ಲ? ಸ್ವಾಮಿ ಬಾಲಗ್ರಹ ಅಂತ ಇರುತ್ತೆ. ಬಾಲಗ್ರಹ ಅಂದ್ರೆ ಸಣ್ಣ ಮಕ್ಕಳನ್ನೇ ಪೀಡಿಸುವಂತಹದ್ದು. ಅದಕ್ಕೆ ಆ ಸಮಯದಲ್ಲಿ ಲೋಕೇಶ್ವರ ಸಬತ ಬಾಲ ತಮಃ ಕಿಲೇತಿ, ಆ ಭೂತ ಹೇಳುತ್ತೆ, ಇದು ಯಾರು ಈ ಮಗು? ಭಾವಿ ಬ್ರಹ್ಮ ಲೋಕೇಶ್ವರ, ಹಾಗಾಗಿ ಏನು ಮಾಡ್ಲಿಕ್ಕಾಗಿಲ್ಲ, ನಾನೇನು ಮಾಡ್ಲಿಕ್ಕಾಗಿಲ್ಲ ಅಂತ ಹೇಳುತ್ತೆ. ಅವರೆಲ್ಲ ಏನಂತ ಅನ್ಕೊಂಡ್ರು, ಸದ್ಯ ದೇವರದಯೇ, ಸದ್ಯ ಮಗುನೇನು ಮಾಡ್ಲಿಲ್ಲ ಅಂತ. ಭೂತ ಹೇಳುತ್ತೆ, ಎಲ್ಲ ಈ ಮಗುವಿನ ದಯೆ ನಿಮ್ಮ ಮೇಲಿದೆ, ಅದಕ್ಕೆ ನೀವೆಲ್ಲ ಸುರಕ್ಷಿತ ಉಳ್ಕೊಂಡಿದ್ದೀರಿ ಅಂತ ಭೂತ ಹೇಳುತ್ತೆ. ಅಂದ್ರೆ ವಾಯುದೇವರ ಸ್ಮರಣೆ ಮಾಡಿದ್ರೇನೆ ಅಂಜಿಕಿನ್ಯಾತಕಯ್ಯ, ಸಜ್ಜನರಿಗೆ ಅಂಜಿಕಿನ್ಯಾತಕ ಅಂತ ಹೇಳ್ಬೇಕಾದ್ರೆ, ಭೀಮನ ನೆನೆದರೆ ಹಾರಿ ಹೋಗದೆ ಭೀತಿ, ಹನುಮನೆಡೆ ಹಾರಿ ಹೋಗದೆ ಪಾಪ. ಹಾಗಾಗಿ ಬ್ರಹ್ಮರಾಕ್ಷಸ ಎಲ್ಲಿರಬೇಕು? ಪಾಠ ಪ್ರವಚನ ಮಾಡ್ಕೊಂಡಿದ್ದಾರೆ, ಬ್ರಹ್ಮರಾಕ್ಷಸ ಇಲ್ಲ. ಇವತ್ತು ನಾವು ಒಂದು ಒಳ್ಳೆ ಪಾಠ ಕಲಿಬೇಕು. ಎಲ್ಲಿ ಸರ್ವಮೂಲ ಪಾಠ ನಡೀತಾ ಇದೆ, ಶ್ರೀಮದ್ ಆಚಾರ್ಯ ಸ್ಮರಣೆ ಆಗ್ತಾ ಇದೆ, ಅಲ್ಲಿ ಮಾಟ ಮಂತ್ರ ಏನೋ ಒಂದು ಅಲ್ಲಿ ಉಪದ್ರವಗಳಿದ್ರೆ ಅದು ತಕ್ಷಣ ಹೊರಟು ಹೋಗುತ್ತೆ ಅಂತ ಅರ್ಥ. ಯಾವ್ದಾದ್ರು ಇಂಥ ಬ್ರಹ್ಮರಾಕ್ಷಸ ದೆವ್ವ ಭೂತ ಇದೆ ಅಂತಂದ್ರೆ ನಾವು ಹೋಗ್ಬೇಕು, ಹೋಗಿ ಅಲ್ಲಿ ಪಾಠ ಕೇಳ್ತೀವಿ, ಪಾಠ ಮಾಡಿಸ್ತೀವಿ ಅಲ್ಲಿ ಅಂತಂದ್ರೆ ಯಾವ್ದು ಇರೋದಿಲ್ಲ ಅಂತ ಅರ್ಥ. ಅಂತ ಒಂದು ಜಾಗಕ್ಕೆ ಬಂದ್ರು, ಅವ್ರು ಪಾಠ ಪ್ರವಚನ ಮಾಡ್ಕೊಂಡಿದ್ರು. ಎಲ್ಲ 100 ಜನ ಶಿಷ್ಯರು ಅವರಿಗೆ ಆ ಕಾಲಕ್ಕೆ ಎಲ್ಲ ಬಂದಿದ್ದಾರೆ. ಶಿಷ್ಯರು ಆ ಕಾಲಕ್ಕೆ ಗುರುಕುಲ ಅಂದ್ರೆ ಏನು, ಎಲ್ಲರಿಗೂ ಗುರುಕುಲದಲ್ಲಿ ಅಲ್ಲೇ ಊಟ ವ್ಯವಸ್ಥೆ ಅಲ್ಲೇ ಆಗ್ಬೇಕು, ಅಧ್ಯಯನ ಮಾಡಿ ಹೋಗೋವರೆಗೂ ಅಲ್ಲೇ ವ್ಯವಸ್ಥೆ. ಆ ರೀತಿ ಎಲ್ಲ ಜಹಗೀರು ಕೊಟ್ರಂತೆ, ಶ್ರೀನಿವಾಸಾಚಾರ್ಯ ಎಲ್ಲ ಕೊಟ್ಟಿದ್ದಾರೆ. ಆ ಕಾಲಕ್ಕೆ ಬಂದ್ರು, ವಿಜಯದಾಸರು ಬಂದ್ರು, ಗೋಪಾಲದಾಸರು ಬಂದಿದ್ದಾರೆ. ಬಂದಾಗ ಹೇಳಿ ಕಳ್ಸೋದು ವಾಡಿಕೆ, ಎಲ್ರಿಗೂ ಮನೆಗೆ ಬರಬೇಕು ಅಂತ. ಅವರು ವಾರ ಮಾಡ್ಕೊಂಡು ಬರಬೇಕು. ಇವರು ದಾಸರು ಅಂತ ಇವ್ರು ದಾಸರನ್ನ ಏನ್ ಕರೆಯೋದು? ನಾವು ಆಚಾರಪ್ಪ, ನಾವೇನ್ ದಾಸನ ಕರೆಯೋದು? ಕರೆದಿಲ್ಲ ಇವರನ್ನ. ಅದು ಅವ್ರಿಗೇನು ಯಾವುದು
ಅಹಂಕಾರ ಇಲ್ಲ ವಿಜಯದಾಸರಿಗೆ, ಉದ್ಧಾರ ಮಾಡ್ಬೇಕು ಅಂತಾನೆ ಬಂದಿದ್ದಾರೆ. ಅದಕ್ಕೋಸ್ಕರ ಹೋಗಿ ಹೇಳಿದಂತೆ ದಾಸರು ಬರಬೇಕು ಅಂತ. ಅವ್ರ ದಾಸರು ಅಂದ್ರಂತೆ ಅಷ್ಟೇ. ಏನು ಅದು ಅಹಂಕಾರದಿಂದ ಒಂದು ರೀತಿ ಆಯ್ತು ಅಂತ ಅಷ್ಟೇ. ಒಂದ್ಸಲ ಒಪ್ಕೊಂಡ್ಮೇಲೆ ಬರದೇ ಇರಬಾರ್ದು. ಅಂತ ಹೇಳಿ ಬರ್ತೀವಿ, ಬಾಯಿ ಬಿಟ್ಟಾರು ಹೇಳಿ ಹೇಗಾರು ಹೇಳಿ ಅಂತ ಬರಬೇಕಾಗಿತ್ತು, ಬರ್ಲಿಲ್ಲ. ಊಟ ಸಮಯ ಆಯ್ತು, ಇನ್ನೇ ನೈವೇದ್ಯ ಸಮಯ ಆಯ್ತು, ಬರ್ಲಿಲ್ಲ. ಹೇಳಿ ಕಳಿಸಿದ್ರು ಬರ್ಲಿಲ್ಲ. ಆಮೇಲೆ ಹೇಳಿದಂತೆ ಇಲ್ಲ ತುಂಬಾ ಹೇಳಿ ಕಳಿಸಿದಾಗ ದಾಸರಿಗೆ ಇದು ಆಚಾರ್ಯಕ್ಕೆ ಹೊಟ್ಟೆ ಶೂಲೆ ಆಗುತ್ತೆ ತುಂಬಾ ಲೇಟ್ ಆದ್ರೆ, ಅದಕ್ಕೆ ಬೇಗ ತಿನ್ಬಿಟ್ರಂತೆ ಅಂತ ಹೇಳ್ಬಿಟ್ರಾಯ್ತು, ಊಟ ಆಯ್ತು ಅಂತ ಹೇಳ್ಬಿಟ್ರು. ಅಂತೂ ಅವ್ರು ನೈವೇದ್ಯ ಆಗ್ಬಾರ್ದು. ದಾಸರು ಮಾಡಿದ ನೈವೇದ್ಯ ಏನ್ ನೈವೇದ್ಯ? ಕನ್ನಡ ಹಾಡು ಹೇಳ್ತಾರೆ, ಅದೇನ್ ಬರುತ್ತೆ ಅಂತೆಲ್ಲ ಹೇಳಿ ಅಂತೂ ಬಿಟ್ರು. ಇದನ್ನ ಕೇಳಿ ಗೋಪಾಲದಾಸರಿಗೆ ತುಂಬಾ ವ್ಯಥೆ ಆಯ್ತಂತೆ. ನಮ್ಮ ಗುರುಗಳು ಬಂದು ಕಳಿಸಿದ್ರೆ ಹೀಗೆ ಮಾಡ್ಬಿಟ್ರೆ ವ್ಯಥೆ ಪಟ್ರಂತೆ. ದೊಡ್ಡವರು ಒಂದ್ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಕೂಡ ಏನಾಗುತ್ತೆ ಅಂತ ಅನ್ನೋದಕ್ಕೆ ಮರು ದಿವಸದಿಂದ ವಿಜಯದಾಸ ಹಾಗೆ ಆಗ್ಲಿ, ಹೌದಾ ಹಾಗೆ ಆಗ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಅವ್ರು ಹಾಗೆ ಆಗ್ಲಿ ತಂದಿದ್ದು ಸ್ವಲ್ಪ ತಡ ಆದ್ರೆ ಹೊಟ್ಟೆ ನೋವು ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಎಷ್ಟು ಹೊಟ್ಟೆ ನೋವು, ಏನು ಔಷಧೋಪಚಾರ ಮಾಡಿದ್ರು ಕೂಡ ಹೋಗ್ತಾ ಇಲ್ಲ, ಅದು ಆ ರೀತಿ ಆಯ್ತು. ಕೊನೆಗೆ ಎಲ್ಲ ಸೇವೆ ಮಾಡ್ಬೇಕು ಅಂತ ಹೇಳಿ ತಿರುಪತಿಗೆ ಹೋಗ್ತಾರೆ, ಘಟಿಕಾಚಲಕ್ಕೆ ಹೋಗ್ತಾರೆ. ನರಸಿಂಹದೇವರು ವಾಯುದೇವರು ಹನುಮಂತೇವರು ಇಬ್ರು ಇದ್ದಾರೆ, ಅಲ್ಲಿ ಹೋಗ್ತಾರೆ. ಆಗೋದಿಲ್ಲ. ಇನ್ನು ತಾವು ಅಧ್ಯಯನ ಮಾಡಿದ ಜಾಗ ಹೆಚ್ಚು ದಿವಸ ಇದ್ದ ಮಂತ್ರಾಲಯ, ಅಲ್ಲಿಗೆ ಬರ್ತಾರೆ. ರಾಯರು ಕಾಪಾಡ್ತಾರೆ, ಅಲ್ಲಿಗೆ ಬಂದಿದ್ದಾರೆ. ಆ ಕಾಲಕ್ಕೆ ಸ್ವಾಮಿಗಳಲ್ಲಿ ಇರಲಿಲ್ಲ. ಅಂತೂ ಇದು ಸೇವೆ ಮಾಡ್ತಾ ಇದ್ದಾರೆ. ಅವ್ರ ಹೆಂಡತಿನೂ ಬಂದಿದ್ದಾರೆ, ಎಲ್ಲ ಬಂದು ನೋಡ್ತಾ ಇದ್ದಾರೆ. ಏನ್ ಮಾಡಿದ್ರು ಹೋಗ್ತಾ ಇಲ್ಲ. ಆದ್ರೆ ಒಂದು ಮರಿಬಾರದು, ನಾವು ದೊಡ್ಡವ್ರು ಸರಿಯಾದವ್ರು ಹಿಡಿದಿದ್ದೀವಿ ಅಂತಂದ್ರೆ ನಮ್ ಕೈ ಬಿಡೋದಿಲ್ಲ ಅಂತ ಅರ್ಥ. ರಾಯರು ಕೈ ಬಿಡ್ಲಿಲ್ಲ. ಅವ್ರು ಹೇಳಿದ್ರು ಅವ್ರು ಪರಿಹಾರ ಮಾಡ್ಲಿಕ್ಕೆ ಸಮರ್ಥರು. ಆದ್ರೆ ನೋಡಿ, ಎಲ್ಲಿ ದೋಷ ಬಂದಿದ್ದಾರೆ ಅಲ್ಲೇ ಪರಿಹಾರ ಆಗ್ಬೇಕು. ಮೊನ್ನೆ ಒಂದ್ ಮಾತು ಹೇಳ್ಬೇಕಾದ್ರೆ ಹೇಳಿದ್ದೆ, ಯಾರೊಬ್ರು ಬೈದ್ ಬಿಡೋದು. ನಾವು ಜೋರಾಗಿ ಎಲ್ಲ ಸಭೆಯಲ್ಲಿ ಬೈದ್ ಬಿಟ್ಟು, ದೊಡ್ಡವನ್ ಬೈದ್ ಬಿಟ್ಟು ಆಮೇಲೆ ಮೆಲ್ಲಗೆ ಹೋಗಿ ಸಪ್ರೇಟ್ ಆಗಿ ಫೋನ್ ಮಾಡಿ ಸಾರಿ ಅಂತ ಆಮೇಲೆ ಹೇಳೋದು. ಕೊನೆಗೆ ಎಲ್ರ ಮುಂದೆ ಬೈದ್ ಬಿಟ್ಟು ಪ್ರೈವೇಟ್ ಆಗಿ ಸಾರಿ ಅಂತ ಹೇಳಿದ್ರೆ ಅದೇನ್ ಸರಿ ಹೋಗುತ್ತೆ? ಹಾಗಲ್ಲ. ಪ್ರೈವೇಟ್ ಆಗಿ ಬೈದಿದ್ರು ಕೂಡ ಎಲ್ರ ಮುಂದೆ ಕರೆದು, ನೋಡಿ ಇಂಥವ್ನು ಈಗ ಅಂದ್ಬಿಟ್ಟಿದ್ದೆ, ನಾನು ತಪ್ಪಾಯ್ತು ಅಂತ ಹೇಳ್ಕೊಳ್ಬೇಕಾಗಿತ್ತು. ರಾಯರ್ ಅಂತಾರೆ, ದೋಷ ಆಗಿರೋದು ಅಲ್ಲಿ, ಮಹಾತ್ಮರ ದೋಷ ಆಗಿದೆ, ಅಲ್ಲಿ ಹೋಗ್ಬೇಕು ಅಂತಂತಾರೆ. ಅಲ್ಲಿ ಹೋಗ್ತಾರೆ, ವಿಜಯದಾಸರ ಹತ್ರ ಹೋಗ್ತಾರೆ. ವಿಜಯದಾಸ ಅಂತಾರೆ, ನಂದಲ್ಲ, ನಾನೇನು ಅನ್ಕೊಂಡೇ ಇಲ್ಲಪ್ಪ, ಅನ್ಕೊಂಡಿದ್ದು ಗೋಪಾಲದಾಸರು, ಅವ್ರ ಹತ್ರ ಹೋಗು ಅಂತ ಕಳಿಸ್ತಾರೆ. ಗೋಪಾಲದಾಸರ ಹತ್ರ ಬರ್ತಾರೆ, ಅವರು ಅನುಗ್ರಹ ಮಾಡ್ತಾರೆ, ಆಯುರ್ದಾನ ಮಾಡ್ತಾರೆ. ಆಯುರ್ದಾನ ಮಾಡಿದ್ದು ತಿರುಪತಿಯಲ್ಲಿ. ಅಂತೂ ಆ ಕಾಲಕ್ಕೆ ಅವ್ರು ಅಭಿಮಂತ್ರಣ ಮಾಡಿ, ರೊಟ್ಟಿಯನ್ನು ಅಭಿಮಂತ್ರಣ ಮಾಡಿ ಕೊಟ್ರಂತೆ. ಹೊಟ್ಟೆ ನೋವು ಕೊಟ್ಟಿದ್ಯಾವುದು? ಗಂಜಿ ಅಲ್ಲ, ರೊಟ್ಟಿ ಕೊಟ್ರೆ, ಅಭಿಮಂತ್ರಣ ಮಾಡಿ ಕೊಟ್ರೆ ಅದು ಪರಿಹಾರ ಆಯ್ತು. ಅದು ಪೂರ್ಣ ಪರಿಹಾರ ಆಯ್ತು. ಮುಂದೆ ತಿರುಪತಿಯಲ್ಲಿ ಸರಿ ಪ್ರತಿ ವರ್ಷ ಬ್ರಹ್ಮೋತ್ಸವಕ್ಕೋಸ್ಕರ ತಿರುಪತಿಗೆ ಹೋಗ್ಬೇಕು, ಅವರ ಒಂದು ಪದ್ಧತಿ. ಹಾಗಾಗಿ ಹೋಗ್ಬೇಕಾದಾಗ ಇವರು ಬರ್ತೀವಿ ಅಂತಂದ್ರು, ಶ್ರೀನಿವಾಸ ನಾವು ಬರ್ತೀವಿ ಅಂತಂದ್ರಂತೆ. ಇಲ್ಲ ಬೇಡ ಅಂತ ಎಷ್ಟೆಲ್ಲ ಬರ್ತೀವಿ ಅಂತಂದ್ರು. ಅಂತೂ ಅವ್ರಂದ್ರು ಹೊಟ್ಟೆ ನೋವಾಗ್ತಾ ಇದೆ, ಬೇಡ, ವಾಹನ ಹತ್ಕೊಂಡು ಮೇನೆಲ್ಲ ಬರ್ಬೋದು. ಇಲ್ಲ ಬೇಡ ನಡ್ಕೊಂಡೇ ಬರ್ತೀನಿ ಬಂದ್ರು. ಪಾಪ ಬಂದಿದ್ದಾರೆ, ಸ್ವಲ್ಪ ಆಯಾಸನೂ ಆಗಿತ್ತು. ನಾವು ಕಥೆ ಕೇಳಿದ್ದೇವೆ. ಅಲ್ಲಿ ಬರ್ತಾರೆ, ತಿರುಪತಿಗೆ ಬರ್ತಾರೆ, ಸರಿ ಹೊಟ್ಟೆ ನೋವಿತ್ತು. ಆ ಕಾಲಕ್ಕೆ ಇನ್ನೇನ್ ಸ್ವಲ್ಪ ಪ್ರಸಾದ ತರೋ ತಡ ಆಗ್ಬಿಡುತ್ತೆ, ಗೋಪಾಲ ತರೋ ತಡ ಆಗುತ್ತೆ. ತುಂಬಾ ಹೊಟ್ಟೆ ನೋವಾಗಿದ್ದಾಗಿರುತ್ತೆ. ಆ ಸಮಯಕ್ಕೆ ಸಾಕ್ಷಾತ್ ಶ್ರೀನಿವಾಸ ದೇವರೇನೆ ಗೋಪಾಲ ವೇಷ ತೊಟ್ಕೊಂಡು ಬಂದು ಪ್ರಸಾದವನ್ನು ಕೊಟ್ಟಿದ್ದಾರೆ, ತಿಂದಿದ್ದಾರೆ. ಸಾಕ್ಷಾತ್ ಶ್ರೀನಿವಾಸ ದೇವರೇ ಬಂದು ಪ್ರಸಾದ ಕೊಟ್ಟಿದ್ದಾರೆ ಅಂತಂದ್ರೆ ಎಂತಹ ಮಹಾನುಭಾವರು, ಅದು ಸ್ವೀಕಾರ ಮಾಡಿದ್ದಾರೆ. ಆಮೇಲೆ ಆ ಕಥೆ ಗೊತ್ತು, ನಮಗೆ ಕೇಳಿದ್ದೇವೆ. ಆಮೇಲೆ ಗೋಪಾಲದಾಸ ಬಂದಾಗ ಇಲ್ಲಿ ದೇವರೇ ಬಂದು ಕೊಟ್ಟಿದ್ದಾನೆ, ಆಮೇಲೆ ಗೊತ್ತಾಯ್ತು ದೇವರೇ ಬಂದು ಕೊಟ್ಟಿದ್ದು ಅಂತ ಹೇಳಿ. ವಿಚಿತ್ರ ವ್ಯಾಪಾರ. ಆ ಕಾಲಕ್ಕೆ ಅವರು 40 ವರ್ಷ ತಮ್ಮ ಆಯುರ್ದಾನವನ್ನ ಮಾಡ್ತಾರೆ. ವಿಜಯದಾಸರ ಆಜ್ಞೆ ಇತ್ತು, 40 ವರ್ಷ ತಮ್ಮ ಆಯುರ್ದಾನವನ್ನ ಒಬ್ಬರಿಗೋಸ್ಕರ ಕೊಟ್ಟಿದ್ದಾರೆ ಅಂತಂದ್ರೆ ಎಂತಹ ತ್ಯಾಗ ಅವರದು. ಗುರುಗಳ ಮಾತನ್ನ ಕೇಳಿದ್ದಾರೆ. ಇವತ್ತು ನಮ್ಮ ಗುರುಗಳು ಹೇಳಿದ್ರು ಒಂದು ಆಸ್ತಿ ಬರೆದು ಕೊಡ್ಬೇಕಂತೆ ಅಂತಂದ್ರೆ, ಯಾರಿಗಾರು ಆಸ್ತಿ ಬರೆದು ಕೊಡ್ಬೇಕು, ಆಯುಷ್ಯ ಅಲ್ಲ. ಏನೋ ನಿಂದೊಂದು ಸೈಟ್ ಇದೆಯಲ್ಲಪ್ಪ, ನಾವು ಸ್ವಲ್ಪ ಅವ್ರು ಕೊಟ್ಬಿಡಪ್ಪ, ದಾನ ಮಾಡ್ಬಿಡು ಅಂತಂದ್ರೆ ತಕ್ಷಣ ಏನ್ ಮಾಡ್ತೀವಿ ಗೊತ್ತಾ? ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಾರು ಹೋಗ್ಬಿಡ್ತೇವೆ. ಇನ್ನು ಗುರುಗಳಿಗೆ ನಾಟ್ ರೀಚಬಲ್ ಯಾವತ್ತೂ ಇಲ್ಲ ನಾವು ಅನ್ನೋ ರೀತಿಯಲ್ಲಿ. ಆಯುಷ್ಯವನ್ನು ಕೊಡಬೇಕು ಅಂತಂದ್ರೆ ಎಂತಹ ಮಹಾನುಭಾವರು. 2 ಮಾತಿಲ್ಲ, ಇಡೀ ಆಯುಷ್ಯವನ್ನು ದಾನ ಮಾಡಿದ್ದಾರೆ ಅಂತಂದ್ರೆ ನಾವು ಎಚ್ಚೆತ್ಕೊಳ್ಬೇಕು. ನಾವು ಒಂದು ಪ್ರಸಂಗ ಈ ಮಾತಲ್ಲಿ ಸಮಯದಲ್ಲಿ ಹೇಳಬೇಕು. ನನ್ನ ಪರಿಚಯದವರು ಒಬ್ಬರಿಗೆ ಒಂದು ಸಿಕ್ಕಾಪಟ್ಟೆ ಜೀವನ ಹೇಗೇಗೋ ಮಾಡಿದವರು, ತಿನ್ಬಾರನ್ ತಿಂದು ಕುಡಿಬಾರನ್ ಕುಡ್ಕೊಂಡು ಕೂತಿದ್ದವರು. ಅವ್ರಿಗೆ ಈ ಕಿಡ್ನಿ ಫೇಲ್ಯೂರ್ ಆಯ್ತು. ಅವ್ರು ಅಷ್ಟೊತ್ತು ಹೇಗೇಗೋ ಇದ್ದವರು ಕಿಡ್ನಿ ಯಾರು ಕೊಡ್ಬೇಕು? ಯಾರ್ಯಾರು ಮ್ಯಾಚ್, ಅವ್ರ ತಾಯಿಯೇ ಕೊಡ್ಬೇಕಾಗಿ ಬಂತು, ತಾಯಿದೇ ಕಿಡ್ನಿ ಕೊಡ್ಬೇಕಾಗಿ ಬಂತು. ಇನ್ನು ಸಣ್ಣ ವಯಸ್ಸು, 30-32 ವರ್ಷದಲ್ಲಿ ಆಗಿದ್ದ ಕೇಸ್ ಅವ್ರಿಗೆ. ಕೊಟ್ಟ ಮೇಲೆ ಅವ್ರಿಗೆ ಈ ಕಥೆ ಗೊತ್ತಿತ್ತು, ಯಾವಾಗ ಕೇಳಿ ಕೇಳಿ ಗೊತ್ತಾಗಿತ್ತು. ಅವ್ರಿಗೆ ಎಷ್ಟು ಗೋಳಾಡಿದ್ರು ಅಂತಂದ್ರೆ, ಒಂದು ತಾಯಿಯ ಕಿಡ್ನಿ ತಗೊಂಡಿದ್ದಕ್ಕೆ
ಗೋಳಾಡ್ಬಿಟ್ಟು ಎಂತಾದ ಸಾಧನ ಶರೀರ ಎಂತಾದಿತ್ತು, ಏನ್ ಹಾಳು ಮಾಡ್ಕೊಂಡ್ಬಿಟ್ಟೆ ನಾನು. ಎಷ್ಟು ವ್ಯಾಲ್ಯೂ ಗೊತ್ತಾ, ಒಂದು ಕಿಡ್ನಿಯ ವ್ಯಾಲ್ಯೂ ಅಷ್ಟೊಂದು ಗೊತ್ತಾಯ್ತು ಅವ್ರಿಗೆ. ಇಡೀ ಆಯುಷ್ಯ ಕೊಟ್ರೆ, ಒಂದು ದೇಹದ ಅಂಗ ಕೊಟ್ಟಿದ್ದಕ್ಕೆ ಅವ್ರಿಗೆ ಆವಾಗ ಪಶ್ಚಾತ್ತಾಪ ಆಗಿ ಇದು ಮಾಡ್ಕೊಂಡ್ರು. ಇಷ್ಟು ಟೂ ಲೇಟ್ ಆಗ್ಬಿಟ್ಟಿತ್ತು ಅವಾಗ್ಲೇನೆ. ಆದ್ರೆ ಆ ಕಾಲಕ್ಕೆ ನೋಡಿ ಆಯುಷ್ಯ ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟು ನಾವ್ ಅದೇ ಅನ್ಕೊಳ್ಬೇಕು. ದೇವರು ನಮಗೂ ಆಯುಷ್ಯ ಕೊಟ್ಟಿದ್ದಾನೆ. ಈ ಟ್ಯಾಂಕ್ ಫಿಲ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಒಂದಿಷ್ಟು 2 ಲೀಟರ್ ಟ್ಯಾಂಕ್ ಫಿಲ್ ಮಾಡಿ ಕೊಟ್ಟಿದ್ರೆ ಗಾಡಿ ಇಷ್ಟು ಕಿಲೋಮೀಟರ್ ಹೋಗುತ್ತೆ ನಮಗೆ ಗೊತ್ತು. ನಮ್ಮ ಆಯುಷ್ಯ ತುಂಬಿಸೇ ದೇವ್ರು ಕಳಿಸ್ಬಿಟ್ಟಿದ್ದಾನೆ ನಮ್ಗೆ ಇಲ್ಲಿ. ಖಾಲಿ ಮಾಡ್ಕೊಳ್ತಾ ಇದ್ದೀವಿ. ನೀವು ಸಾಧನೆ ಮಾಡಿ ಬಿಡಿ, ಖಾಲಿ ಆಗೋದಂತೂ ಗ್ಯಾರಂಟಿ. ಒಂದ್ ದಿವಸ ಅಂತ ಬಂದೇ ಬರ್ತದೆ, ಮುಗಿಯುತ್ತೆ. ಆ ಟ್ಯಾಂಕ್ ಖಾಲಿ ಆಯ್ತು, ಆ ಗಾಡಿ ನಿಂತೋಗುತ್ತೆ. ಅವತ್ತು ಮತ್ತೆ ರೀಫಿಲಿಂಗ್ ಇಲ್ಲ, ಅಷ್ಟೇ ಮುಗೀತು. ಮತ್ತೆ ರೀಫಿಲಿಂಗ್ ಇಲ್ಲ, ಹುಟ್ಟಾಗ್ತಾ ಮಾಡಿ ರೀಫಿಲಿಂಗ್ ಇಲ್ಲ ಅಷ್ಟೇ. ಈ ಆಯುಷ್ಯ ಈ ನಮ್ಮ ದೇಹಕ್ಕೆ ದೇವ್ರ ಕರುಣೆಯಿಂದ ಆಯುಷ್ಯ ಕೊಟ್ಟು ಇಲ್ಲಿ ಕಳಿಸಿದ್ದಾನಲ್ಲ. ಹಾಗಾಗಿ ನಾವು ಅದನ್ನ ಚಿಂತನೆ ಮಾಡ್ಬೇಕಿಲ್ಲಿ. ನಾವು ಅದನ್ನ ತಂದ್ಕೊಂಡು ಸಾಧನೆ ಮಾಡ್ಕೊಳ್ಬೇಕು. ಅವ್ರ ಅನುಗ್ರಹ ಪ್ರಾರ್ಥನೆ ಮಾಡಬೇಕು. ಗೋಪಾಲದಾಸ್ ಆಯುಷ್ಯವನ್ನು ಕೊಟ್ಟಿದ್ದಾರೆ. ಆಯುಷ್ಯ ತಗೊಂಡು ಅವರು ಕೇಳಿದ್ರು, ನನಗೂ ದಾಸ ದೀಕ್ಷೆ ಆಗ್ಬೇಕು ಅಂತ. ಅವ್ರಿಗೆ ಅನ್ಸಿತ್ತು, ನಾನು ದಾಸ ಆಗ್ಲೇಬೇಕು ಅಂತ ಅನ್ಸಿತ್ತು, ಹರಿದಾಸ ದೀಕ್ಷೆ ಹೊಂದ್ಲೇಬೇಕು ಅಂತ. ತಕ್ಷಣ ಕೊಡ್ಲಿಲ್ಲ ನೋಡಿ. ಬಂದು ಮೊದಲನೇ ದಿವಸ ಕೊಡಬಾರ್ದೆ, ಗೋಪಾಲದಾಸ್ ಹತ್ರ ಶರಣ ಹೊಂದಾಗ್ಲೇ ಅವಾಗಲೇ ಕೊಡ್ಲಿಲ್ಲ ಅವರು. ಅವ್ರಿಗೆ ಅನುಭವಕ್ಕೆ ಬರಬೇಕು. ಅವ್ರಿಗೆ ಗೊತ್ತಾಯ್ತು ಇವ್ರು ಮಾಡೋ ಪ್ರತಿಯೊಂದು ಭಜನಾ ಕ್ರಮ ಪ್ರತಿಯೊಂದು ನೋಡಿದ್ರು. ನಾನು ಹೀಗೆ ಇರಬೇಕು ಅಂತ ಅನ್ಕೊಂಡ್ರು, ಇದನ್ನ ಬಿಡಬಾರ್ದು ಅಂತ ಅನ್ಕೊಂಡ್ರು. ಅವ್ರು ಯಾವಾಗ ಪಕ್ವ ಆಯ್ತು ಅವಾಗ ಹೇಳ್ತಾರೆ, ಇಲ್ಲ ನಾವು ಕೊಡೋದಿಲ್ಲ, ದೇವರೇ ಕೊಡ್ತೇನೆ, ಪಂಡ್ರಪುರಕ್ಕೆ ಹೋಗ್ಬೇಕು ಅಂತ ಹೇಳಿ ಕಳಿಸಿಕೊಡ್ತಾರೆ. ಪಂಡ್ರಪುರಕ್ಕೆ ಬರ್ತಾರೆ. ಬಂದು ಅಲ್ಲಿ ಹೇಳ್ತಾರೆ, ಅಲ್ಲಿ ಯಾವುದು ಸ್ನಾನ ಮಾಡಬೇಕಾದ್ರೆ ಚಂದ್ರಭಾಗಾ ನದಿಯಲ್ಲಿ ಜಗನ್ನಾಥ ವಿಠಲ ಅಂತ ಅಲ್ಲಿ ದೇವರೇ ಅಂಕಿತ ಕೊಟ್ಟಂತಹದ್ದು. ನನಗೊಬ್ರು ಗೊತ್ತಿರೋರು ಇದ್ರು. ಅವ್ರು ಸುಮಾರು ಅವ್ರು ಹೋಗಿ ಈಗಾಗಲೇ ಒಂದು 30 ವರ್ಷ ಆಯ್ತು. ಅವ್ರು ಈ ಶಿಲೆ ನೋಡಿದ್ರಂತೆ. ಮಾನ್ವಿಯಲ್ಲಿ ಈ ಶಿಲೆ ಇತ್ತಂತೆ. ಈ ಶಿಲೆ ಮಾನ್ವಿಯಲ್ಲಿ ಇತ್ತು. ಅವ್ರ ಅವ್ರ ಹೆಸರು ಐಜಿ ಶ್ರೀನಿವಾಸಾಚಾರ್ ಅಂತ. ಈ ಶಿಲೆ ನೋಡಿದ್ರಂತ ಅವ್ರು. ಅದು ಇವತ್ತಿಗಿಲ್ಲ, ಅದು ಯಾರು ತಗೊಂಡು ಹೋದ್ರೆ ಏನೋ ಗೊತ್ತಿಲ್ಲ. ಅಂತೂ ಆ ಶಿಲೆ ಇಲ್ಲ. ಆ ಜಗನ್ನಾಥ ವಿಠಲ ಅಂತ ಒಂದು ಶಿಲೆ ಬರೆದಿತ್ತು ಅಂತಂದ್ರೆ ದೇವರು ಬರೆದು ಕೊಟ್ಟಿದ್ದ ಅಂತಂದ್ರೆ ಯಾವ ತರ ಬರೆದಿರ್ಬೇಕು ಅದನ್ನ ಅಂತೂ ಆ ಭಾಗ್ಯ ನಮಗಿಲ್ಲ ಇವತ್ತಷ್ಟೇ. ಅಂತೂ ಇತ್ತು ಅಂತ ಅನ್ನೋದು ಅವ್ರು ಸಾಕ್ಷಿ ಹೇಳಿದ್ದವರು. ಅಂತೂ ಆ ಶಿಲೆ ಸಿಕ್ತು, ಗೊತ್ತಾಯ್ತು, ಇಟ್ಕೊಂಡು ಕುಣಿದಾಡ್ಬಿಟ್ರಂತೆ ಅವರು. ಎಂಥ ಸಾಕ್ಷಾತ್ ದೇವರಿಂದ ಅಂಕಿತ ಸಿಕ್ಕಿದೆ ಅಂತಂದ್ಮೇಲೆ ಅವರ ಒಂದು ಆ ಸ್ಥಾನವೇ ದೊಡ್ಡದು. ಅವರ ಒಂದು ಆ ಹೇಳ್ತೀವಲ್ಲ ಕೆಲಸ, ಕ್ಯಾಲಿಬರೇ ಬೇರೆ ಅಂತ ಅಂತೀವರಲ್ಲ, ಅಂತದ್ದು ಆ ಕ್ಯಾಟಗರಿ ಅವರವರು ಒಂದು ರೀತಿಯಲ್ಲಿ. ಅದನ್ನ ತಗೊಂಡ್ ಬರ್ತಾರೆ. ಅಲ್ಲೇ ಮಾಡಿದ್ರು. ಎಂದು ಕಾಂಬೆನೋ ಪಾಂಡುರಂಗಮೂರ್ತಿಯ ಚಂದ್ರಭಾಗ ಬಂತಲ್ಲ ಹಾಡಿದ್ಯಲ್ಲ, ಆ ಹಾಡನ್ನು ಅಲ್ಲೇ ಹೇಗೆ ಎಂತೆಂಥ ಊರು ಮೊದಲೇ ನೋಡ್ಬೇಕಾದ್ರೆ ನನಗೆ ಇದನ್ಸ್ಬಿಡುತ್ತಂತೆ ಒಂದು ರೀತಿಯಲ್ಲಿ. ಆ ಮೈ ರೋಮಾಂಚನಗೊಂಡು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದು ಅಲ್ಲಿಂದ ಆಗಿದ್ದು. ಮುಂದೆ ತಡಿ ಕೋಡಿ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಅಂತ ಹೇಳಿ ಸ್ತೋತ್ರ ಮಾಡಿರುವಂತಹದ್ದು. ಅನೇಕ ಸ್ತೋತ್ರ ಪಂಡ್ರಪುರದ ವಿಠಲನ ಮೇಲೆ ಮಾಡಿದ್ದಾರೆ ಅವರು. ಅದು ಮಾಡಿ ಸಾಕ್ಷಾತ್ ವಿಠಲ ದೇವರು ಆತಿಥ್ಯ ಮಾಡಿದ್ರಂತೆ ಒಂದ್ ದಿವಸ. ಅವ್ರು ಹೋಗಿದ್ದಾರೆ. ಯಾರ ಊರು ಪರಸ್ಥಳ, ಯಾರು ಆರಿಸೋರು ಇಲ್ಲ. ಮೊದಲೇ ಸ್ವಲ್ಪ ನೈವೇದ್ಯ ನಿಯಮ ಎಲ್ಲ ಇಟ್ಕೊಂಡಿದ್ರು ಒಂದ್ ಸ್ವಲ್ಪ. ಅಂತ ಅಲ್ಲಿ ಹೋದ್ಮೇಲೆ ಪರಸ್ಥಳ ಹೇಗೆ ತಗೊಳಕಾಗತ್ತೆ? ನಮ್ಮವರು ಅಂತ ಯಾರು ಇಲ್ಲ, ವೈಷ್ಣವರು ಅಂತ ಯಾರು, ಇಲ್ಲಿಂದ ಹೋದವ್ರು ಯಾರು ಇಲ್ಲ. ಹಾಗೆ ಇದ್ರು. ಏನೋ ಆ ಸಿಕ್ಕಿದ್ದನ್ನೇ ಸ್ವೀಕಾರ ಮಾಡ್ಕೊಂಡಿದ್ರು ಆ ಕಾಲಕ್ಕೆ. ದೇವರು ತಾವು ಒಳ್ಳೆ ವೈಷ್ಣವ ಬ್ರಾಹ್ಮಣನಾಗಿ ವೇಷ ಹಾಕೊಂಡು ಬಂದು ನಾಳೆ ನಮ್ಮಲ್ಲೇ ಅದು ಬರಬೇಕು ಅಂತಂದ್ರು. ಎಲ್ಲಿ ಗುಡಿ ಹಿಂಭಾಗ ಯಾವ್ದೋ ಜಾಗ ಹೇಳಿದ್ರು, ರುಕ್ಮಿಣಿ ದೇವಿ ಗುಡಿ ಅಲ್ಲೇ ಹಿಂಭಾಗದಲ್ಲಿ ತಂದ್ರು. ಸರಿ ಆಯ್ತು ಅಂತಂದ್ರು. ಸರಿ ಬನ್ನಿ, ನಿಮ್ಗೆ ನೈವೇದ್ಯ ನಿಯಮ ಇದೆಯಾ, ಹೆಂಗಸರು ಮಾಡಿದ್ರೆ ಆಗತ್ತಾ ಅಂತ ಸ್ತ್ರೀ ಪಕ್ಕ ಇಲ್ಲ, ನಡೀತಿ, ಏನ್ ತೊಂದರೆ ಇಲ್ಲ ಅಂತಂದ್ರು. ಬಂದಿದ್ದಾರೆ ಎಲ್ಲ ದೇವರ ಸೇವಕಿಯರು, ಎಲ್ಲ ದೇವತಾ ಸ್ತ್ರೀಯರೇ ಬಂದು ಬಡಿಸ್ತಾ ಇದ್ದಾರಂತೆ. ಎಲ್ಲ ದೇವರೇ ಬಂದು ಕೃಷ್ಣಾರ್ಪಣೆ ಹೇಳಿದ್ದಾನೆ. ಎಲ್ಲ ಮಾಡಿ ಎಲ್ಲ ಕೊಟ್ಟು ಮರುಕ್ಷಣದಲ್ಲಿ ಇಲ್ಲೇ ಇಲ್ಲ. ಕೈ ತೊಳ್ಕೊಂಡು ನೋಡ್ತಾ ಅಲ್ಲಿ ಊಟ ಮಾಡಿ ಜಾಗ ಇಲ್ಲ, ಇದಿಲ್ಲ, ಯಾರೂ ಇಲ್ಲ. ಏನಪ್ಪ ದೇವ್ರ ಮಹಿಮೆ ಅಂತ ಅನ್ಕೊಳ್ತಾರಂತೆ. ತಕ್ಷಣ ಬ್ರಾಹ್ಮಣ ಮತ್ತೆ ಅದೇ ದೇವರು ಅದೇ ರೂಪದಿಂದ ಬರ್ತಾ ಬಂದು ಒಂದಿಷ್ಟು ಪೇಡ ಗೀಡೆ ಎಲ್ಲ ಮಾಡಿ ತಂದು ಕೊಟ್ಟು, ಮಾರ್ಗ ಮಧ್ಯಕ್ಕೆ ಬೇಕಾಗುತ್ತೆ ಊರಿಗೆ ಹೋಗಿ ಅಂತ ಕಳ್ಸಿಕೊಟ್ಟು ಮತ್ತೆ ಮಾಯ ದೇವರು. ಈ ದೇವರಿಂದ ಆತಿಥ್ಯ ಸ್ವೀಕಾರ ಮಾಡಿದಂತ ಮಹಾನುಭಾವರು ಮುಂದೆ ಬರ್ತಾರೆ. ಬಂದು ತಮ್ಮ ಆದ ಅನುಭವವನ್ನು ಹೇಳ್ಕೊಳ್ತಾರೆ. ಈ ರೀತಿ ಆಯ್ತು ಅಂತೆಲ್ಲ ಹೇಳಿ ತಮ್ಮ ಗುರುಗಳಲ್ಲಿ ಗೋಪಾಲದಾಸರು ಹೇಳ್ಕೊಳ್ತಾರೆ. ಇಂತಹ ಇದು ಅವ್ರ ಮುಂದೆ ಗೊತ್ತು. ಹೇಗೆ 40 ವರ್ಷ ಆಯುಷ್ಯ ಬಂತಲ್ಲ, ಒಂದು ಕ್ಷಣ ಕಾಲ ಕೂಡ ಅವರು ವ್ಯರ್ಥ ಮಾಡ್ದೇನೆ ಕಾಲ ಕಳೆದ್ರು. ಅವರ ಕೃತಿಗಳೆಂಥದ್ದು ಒಂದೊಂದು ಅವ್ರದ್ದು ನೋಡಿ. ಒಂದು ಹರಿಕಥಾಂಸಾರ ಒಂದ್ ಕಡೆಗೆ ಅದೆಲ್ಲ ಗೊತ್ತು ನಮಗೆ. ಅವ್ರು ಎಂತೆಂಥ ಸ್ತೋತ್ರ ಮಾಡಿದ್ದಾರೆ ಅಂತಂದ್ರೆ, ಹರಿಸರ್ವೋತ್ತಮತ್ವದ ಬಗ್ಗೆ ಸ್ತೋತ್ರ ಬೇಕಾ? ಹಿಂದಿಲ್ಲ ಇಂದು ಮುಂದಿಲ್ಲ ಶ್ರೀಮುಕುಂದಗೆ ಸಮರೆನಿಸುವರು ಲೋಕದೋಳು ಅಂತ ಹೇಳಿ ಹರಿಸರ್ವೋತ್ತಮತ್ವದ ಬಗ್ಗೆ ಒಂದು ಸರ್ವೋತ್ತಮ ಯಾಕೆ ನೋಡ್ಬೇಕು, ಆ ಕೀರ್ತನೆ ನೋಡ್ಬೇಕು ನಾವು. ಇನ್ನು ವೆಂಕಟೇಶ್ ದೇವರ ಮೇಲೆ ಒಂದು 7-8 ಕೀರ್ತನೆ ಇದೆ. ಶ್ರೀನಿಕೇತನ ಪಾಲಯಮಾಮ್ ಅನ್ನುವಂಥದ್ದು ನಮಗೆಲ್ಲ ಪ್ರಸಿದ್ಧವಾದಂಥದ್ದು. ವೆಂಕಟೇಶ ಕಾಯೋ ಕಿಂಕರನವರೆಂದು ಅಂತ ಹೇಳಿ ಇರುವಂತಹದ್ದು.
ವೆಂಕಟ ಪರ್ವತ ಎಂತದ್ದು, ಪರ್ವತ ನೋಡಿದ್ರೆ ಹೇಗೆ ಸ್ತೋತ್ರ ಮಾಡಬೇಕು ಅಂತ ಹೇಳಿ ಒಂದು ಶ್ರೀಶೈಲದೊಳಗೆ ಸ್ವಾಮಿ ಪುಷ್ಕರಣಿ ಇತಿಹಾಸವ ಅಂತ ಹೇಳಿ ಇತಿಹಾಸ ಎಲ್ಲ ಹೇಳಬೇಕಾದ್ರೆ ಒಂದು ಕೀರ್ತನೆಯಲ್ಲಿ ಒಂದು 17 ನುಡಿ ಇರುವಂತಹ ಕೀರ್ತನೆ. ಅದರಲ್ಲಿ ವಿಸ್ತಾರವಾಗಿ ವೆಂಕಟ ಪರ್ವತ ಹೇಗೆ ಬಂತು ಎಲ್ಲ ಇತಿಹಾಸ ಎಲ್ಲ ಹೇಳ್ತಾ ಇದ್ದಾರೆ. ನರಸಿಂಹದೇವರ ಬಗ್ಗೆ ಅವರು ಸುಮಾರು ಒಂದು 7 ಕೀರ್ತನೆ. ಅಲ್ಲಿ ನಮೋ ನಮಸ್ತೆ ನರಸಿಂಹದೇವ ಸ್ಮರಿಸುವವರ ಕಾವ ಅಂತೆಲ್ಲ ಹೇಳುವಂತಹದ್ದು ಒಂದು ವಿಶೇಷವಾದ ಕೀರ್ತನೆ. ಇನ್ನು ದುರಿತವನ ಕುಠಾರಿ ದುರ್ಜನ ಕುಲವೈರಿ ಅನ್ನುವಂಥ ಒಂದು ಸುಳಾದಿ, ನರಸಿಂಹದೇವರ ಸುಳಾದಿ. ಅದಕ್ಕೊಂದು ಕಥೆ ಇದೆ. ಸಂಚಾರ ಮಾಡ್ತಾ ಇದ್ದಾರೆ ದಾಸರು. ಒಬ್ಬ ಬ್ರಾಹ್ಮಣ ಬಂದ, ಗುಂಪಿನಲ್ಲಿ ಬಂದು ಸೇರ್ಕೊಂಡ. ಒಂದ್ 2-3 ದಿವಸ ಆಯ್ತು, ಅವ್ರ ಜೊತೆಗೆ ಇದ್ದಾನೆ. ಯಾವಾಗ್ಲೂ ಪಾಪ ಅಷ್ಟು ಸಂತೋಷವಾಗಿಲ್ಲ, ಯಾಕೋ ಒಂದ್ ರೀತಿ ಇದ್ದಾನೆ. ದಾಸ ಕೇಳಿದ್ರಂತೆ, ಏನಪ್ಪ ಏನ್ ಕತೆ ನಿನ್ ಸಮಾಚಾರ ಅಂತ ಕೇಳಿದ್ರಂತೆ. ನಾನು ಅಷ್ಟಕ್ಕೆ ಸಾಕು ಕೇಳಿದಕ್ಕೆ ಗೊಳೋ ಅಂತ ಹೇಳಕ್ ಪ್ರಾರಂಭ ಮಾಡ್ಬಿಟ್ಟೆ. ಯಾಕೇನು, ನಾನು ಮಹಾ ಪಾಪಿ ಸ್ವಾಮಿ, ಹೆಂಡತಿ ಮಕ್ಕಳನ್ನ ಉಪವಾಸ ಕೆಡದು ನಾನು ಬಂದಿದ್ದೀನಿ, ನಿರ್ಗತಿಕ, ನಾನು ಏನು ತಗೊಳಕ್ ಏನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ, ಬದುಕಬೇಕಾಗಿದೆ, ಏನ್ ಮಾಡ್ಲಿ, ಅದಕ್ಕೆ ನಾನು ಬಿಟ್ಟು ನಿಮ್ ಜೊತೆ ಬಂದು ನಿಮ್ ಜೊತೆಗಿದ್ರೆ ಊಟನಾದ್ರೂ ಆಗತ್ತೆ ಅಂತ ಹೇಳಿ ಬಂದ್ಬಿಟ್ಟೆ ನಾನು ಅಂತ ಹೇಳಿ ಹೇಳ್ತಾನೆ. ದಾಸರು ಯೋಚನೆ ಮಾಡಿದ್ರಂತೆ, ಅವ್ನು 7 ಜನರು ಒಂದು ದಾನ ಮಾಡಿರ್ಲಿಲ್ವಂತೆ. ನೋಡಿ, ಅವ್ನು ಪೂರ್ವಾಪರ ನೋಡಿದ್ರೆ ಒಮ್ಮೆ ನೋಡಿದ್ರೆ ಗೊತ್ತಾಯ್ತು ಅವ್ರಿಗೆ, ಏನು ದಾನ ಮಾಡಿಲ್ಲ ನೀನು, ಹೇಗಾಗ್ಬೇಕು ನಿನಗೆ, ಹೋಗಿ ಏನೋ ದಾನ ಮಾಡಪ್ಪ ಅನ್ನತ್ತೆ. ಏನೂ ಇಲ್ಲ, ಇಲ್ಲ ಏನೋ ಮಾಡೋದು ಏನೋ ಇರ್ಬೇಕಲ್ಲ ಅಂತಂದ್ರೆ ಒಂದು ಒಡಕು ತಂದೆ ತಂದಿದ್ದಂತೆ, ದಾನ ಮಾಡು ಅಂತಂದಂತೆ. ಯಾರು ದಾನ ಮಾಡಿದ್ರೆ ತೂಗಿ ಮುಖಕ್ಕೆ ಹೊಸಿತಾರೆ. ಇವತ್ತೇನೋ ₹1 ದಾನ ಭಿಕ್ಷುಕರು ಮಾಡಿದ್ರೆ ವಾಪಸ್ ನಮಗೆ ಹೊಸಿತಾರಲ್ಲ, ಹಾಗೆ ಆ ಕಾಲ ಹೋಯ್ತು ಅಂತಂತಾರಲ್ಲ. ದಾಸ ಎಂತ ಕರುಣ್ಯ, ಕೊಡು ಅಂತಂದ್ರಂತೆ, ದಾನ ತಗೊಂಡ್ರಂತೆ. ಬಾ ಅಂತ ಹೇಳಿ ಉಪದೇಶ ಮಾಡಿದ್ರೆ, ದುರಿತವನ ಕುಟಾರಿ ದುರ್ಜನ ಕುಲವೇರಿ ಶರಣಾಗತ ವದ್ಯ ಪಂಜರ ಕುಂಜರ ಅಂತ ಹೇಳಿ ಹೇಳುವಂತ ಸುಳಾದಿ. ಇದು ಮಾಡಿಕೊಟ್ರೆ ನಿನ್ನ ಋಣ ಪರಿಹಾರ ಆಗುತ್ತೆ ಅಂತ ಹೇಳಿ ಕೊಟ್ರು, ಉಪದೇಶ ಮಾಡಿದ್ರು. ಪ್ರತಿನಿತ್ಯ ಪಾರಾಯಣ ಮಾಡಿ ನೀನು ಊರಿಗೆ ಹೋಗು ಅಂತಂದ್ರು. ಅಲ್ಲಿ ಹೋದ, ಯಾವ್ದೋ ಒಂದು ಹನುಮಂದೇವ್ರ ಗುಡಿಲಿ ಇದ್ದ ಅವನು. ಅಲ್ಲಿ ಇದ್ದು ಆ ಪೂಜೆ ಅವನು ಅಲ್ಲಿ ಮಾಡೋ ಒಂದು ವ್ಯವಸ್ಥೆ ಆಯ್ತಂತೆ. ಅಲ್ಲಿ ಯಾರು ಮಾಡೋರು ಇರ್ಲಿಲ್ಲ. ಅಲ್ಲಿಗೆ ಬಂದ. ಅಲ್ಲಿ ಬಂದಿದ್ದಕ್ಕೆ ಒಂದು ಪೂಜೆ ವ್ಯವಸ್ಥೆಗೆ ನೀನು ಅರ್ಚಕ ಮಾಡಿ ಇಟ್ಕೊಂಡಿರುತ್ತ ಒಂದು ವ್ಯವಸ್ಥೆ ಆಯ್ತು, ಜೀವನಕ್ಕೊಂದು ವ್ಯವಸ್ಥೆ ಆಯ್ತು ಅಲ್ಲಿ ಆ ಜಾಗದಲ್ಲಿ. ಮುಂದೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬಂದು ಸಾಕ್ದ. ಆ ಜಾಗಕ್ಕೊಬ್ಬ ಯಾವರೊಬ್ಬ ರಾಜನ ಸವಾರಿ ಆ ಕಡೆ ಬಂದಿತ್ತು. ಸುರಪುರದ ಸಂಸ್ಥಾನ ಅಂತ ಹೇಳ್ತಾರೆ. ಸುರಪುರ ಸಂಸ್ಥಾನದ ರಾಜ ಬಂದಿದ್ದ. ಅವನ್ ನೋಡ್ದ, ಈ ಬ್ರಾಹ್ಮಣ ಇದು ಕೇಳ್ತೇವಲ್ಲ, ದನಕಾಯ ವೆಂಕಣ್ಣ ದಿವಾನ ಆದ ಅಂತ ಕೇಳ್ತೇವಲ್ಲ, ಅದೇ ತರ ಆಯ್ತು. ಅದೇ ಘಟನೆ ಮರುಕಳಿಸ್ತು ಒಂದು ರೀತಿಯಲ್ಲಿ. ನೋಡ್ದ, ಆಚಾರ್ಯ ನೀವು ಇಲ್ಲಿದ್ದೀರಿ, ಬನ್ನಿ ನಮ್ಮ ಕಡೆಗೆ ಬನ್ನಿ, ನಮ್ಮ ಇದಕ್ಕೆ ಸಂಸ್ಥಾನ ಬಂದು ಅಲ್ಲಿ ದಿವಾನ ಆಗಿ ಹೋಗ್ಬಿಟ್ಟ ಅವನು. ಒಂದು ತುಳಾದಿ ಪಾರಾಯಣ ಮಾಡಿದ್ದಕ್ಕೆ ದಿವಾನ ಆದ ಅಂತಂದ್ರೆ ಎಂತಹ ಮಹಿಮೆ ಇದೆ. ಋಣ ಹೋಯ್ತು ಸಾಕು, ಋಣ ಹೋಗಿದ್ದು ತನ್ನ ಎಡದ್ ತಿನ್ಕೊಂಡಿದ್ದು ಸಾಕಾಗಿತ್ತು, ಅವ್ನಿಗೆ ಇನ್ನೇನು ಬೇಕಾಗಿರ್ಲಿಲ್ಲ. ಒಂದು ಋಣ ಪರಿಹಾರ ಆಯ್ತು ಅಂತಂದ್ರೆ ಋಣಮೋಚನ ಸ್ತೋತ್ರ ಅಂತಾನೆ ಇದೆ. ವಾದಿರಾಜರು ಮಾಡಿದ ಋಣಮೋಚನ ಸ್ತೋತ್ರ, ನರಸಿಂಹ ಸ್ತೋತ್ರ ಇದೆ ಅಂತಹದ್ದು. ಹೀಗೆ ನೀರಾ ನರಸಿಂಹದೇವರ ಬಗ್ಗೆ ಒಂದು ಸ್ತೋತ್ರ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲೊಂದು. ಆಮೇಲೆ ಅದೇ ರೀತಿಯಲ್ಲಿ ಪಾಂಡುರಂಗನ ಸ್ತೋತ್ರ ಎಷ್ಟು ಎಂದು ಕಾಂಬೆಯಿಂದ ಪಾಂಡುರಂಗ ಮೂರ್ತಿ ಅಂತನ್ನುವಂತಹದ್ದು. ಆಮೇಲೆ ಪಾಲಿಸೋ ಪಂಡರೀರಾಯ, ನೋಡಿದೆ ವಿಠಲನ ನೋಡಿದೆ, ಧನ್ಯನಾದ ವಿಠಲನ ಕಂಡು ಅಂತನ್ನುವಂತಹ ಸ್ತೋತ್ರಗಳು ಬೇಕಾದಷ್ಟಿದೆ. ರಾಮದೇವರ ಬಗ್ಗೆ ಸ್ತೋತ್ರ ಮಾಡಿದ್ದಾರೆ, ಕೃಷ್ಣನ ಬಗ್ಗೆ ಸ್ತೋತ್ರ ಆಯ್ತಾ, ಆಮೇಲೆ ದಶಾವತಾರ ಸ್ತೋತ್ರ, ಹೀಗೆ ಅನೇಕ ಸ್ತೋತ್ರಗಳು ಅವರಲ್ಲಿ. ಇನ್ನು ವಾಯುದೇವರ ಬಗ್ಗೆ ಬೇಕು ಅಂದ್ರೆ ಬೇಕಾದಷ್ಟು ಸ್ತೋತ್ರ. ವಾಯುದೇವರ ಬಗ್ಗೆ ಅಂತೂ ಸುಮಾರು ಒಂದು 20 ಸ್ತೋತ್ರದ ಮೇಲೆ ಅವ್ರದ್ದು ವಾಯುದೇವರ ಸ್ತೋತ್ರ ಇದೆ. ಅಪಮೃತ್ಯು ಪರಿಹರಿಸುವ ನೀಲದೇವ ಅನ್ನೋದು ಒಂದು ಸ್ತೋತ್ರ ಆದ್ರೆ, ಇನ್ನು ಒಂದು ಮಂಗಳ ಇದೆ, ವಾಯುದೇವರ ಮಂಗಳ ಶ್ಲೋಕ ಕೀರ್ತನೆ, ಜಯಮಂಗಳಂ ನಿತ್ಯ ಶುಭಮಂಗಳಂ ಪವಮಾನ ಜಗದ ಪ್ರಾಣ ಅಂತ ಗೊತ್ತೇ ಇದೆ ನಮಗೆ. ಪ್ರಾಣದೇವ ನೀನೆಲ್ಲದೆ ಕಾಯುವರ ಕಾಣ್ಯ ಲೋಕದೊಳಗೆ ಅನ್ನುವಂಥ ಸ್ತೋತ್ರ. ಭಿನ್ನೈಪ ನಿನಗಾನು ಭೀಮಸೇನ ಅಂತ ಅನ್ನುವಂಥ ಸ್ತೋತ್ರ. ಇನ್ನು ಅನೇಕ ಈ ತರದ ಅನೇಕ ಸ್ತೋತ್ರಗಳು. ಸರಸ್ವತಿ ಭಾರತೀಯರ ಮೇಲೆ ಸ್ತೋತ್ರ, ದೊಡ್ಡದೇವರ ಮೇಲೆ ಸ್ತೋತ್ರ. ಅತಿ ಶೋಭಿಸಿದ್ರೆ ಶ್ರೀಪತಿಯ ವಾಹನ ಅನ್ನೋ ಶೇಷದೇವರ ಬಗ್ಗೆ ನೋಡ್ತಾ ನೋಡಿ. ಬಲುರಮ್ಯವಾಗಿದೆ ಶ್ರೀಹರಿಯ ಮಂಚ, ಶೇಷದೇವರ ಬಗ್ಗೆ. ಶೇಷದೇವ ವಾರುಣೀಪತಿ ಅನ್ನುವಂಥ ಸ್ತೋತ್ರ. ರುದ್ರದೇವರ ಬಗ್ಗೆ ಬೇಕಾ, ಇನ್ನು ಶರಣು 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 ಮೃತ್ಯುಂಜಯ ಅಂತ ಅನ್ನುವಂತಹದ್ದು. ಆಮೇಲೆ ನೀಲರೋಹಿತ ಡಮರುಗ ತ್ರಿಶೂಲ ಶೋಭಿತ ಅಂತ ಹೇಳುವಂತ ಸ್ತೋತ್ರ. ಇನ್ನು ಪಂಪಾ ಕ್ಷೇತ್ರದ ವಿರೂಪಾಕ್ಷನ ಸ್ತೋತ್ರ ಮಾಡಿದ್ದಾರೆ. ಗಣಪತಿ ಸ್ತೋತ್ರ ಬೇಕಾ, ಲಂಬೋದ ರಕ್ತಾಂಬರಧರ ಅಂತನ್ನುವಂಥ ಸ್ತೋತ್ರ. ಹೇಳ್ತಾರೆ, ದ್ವಾಪರ ಯುಗದಲ್ಲಿ ಚಾರುದೇಶನಾಗಿ ನೀನು ಅವತಾರ ಮಾಡಿದಿ, ಕೃಷ್ಣನ ಮಗನಾಗಿ ಅವತಾರ ಮಾಡಿದಿ ಅಂತ ಹೇಳಿ ಸ್ಮರಣೆ ಮಾಡಿ ಸ್ತೋತ್ರ ಮಾಡ್ತಾರೆ. ದ್ವಾರಪಾಲಕರ ಸ್ತೋತ್ರ ಮಾಡ್ತಾರೆ. ದ್ವಾರಪಾಲಕರಿಗೆ ಆನಂಬಿ ನಿತ್ಯ ಶ್ರೀರಮಣ ನಾರಾಯಣ ಪುರತ್ರಯದೊಳಿಹ ಅಂತ ಹೇಳಿ ಅದೊಂದು ಸ್ತೋತ್ರ ಮಾಡಿದ್ದಾರೆ. ಇನ್ನು ಸಾಧನೆಯ ಬಗ್ಗೆ ಬಂದ್ರೆ
ಬೇಕಾದಷ್ಟು ಕೀರ್ತನೆ. ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗಿತರ ಲೋಕದೊಳಗೆ ಅಂತೆಲ್ಲ ಹೇಳ್ತಾ, ಇನ್ನು ಪುರಂದರದಾಸ ಮಾಡಿದ ಸುಲಭ ಪೂಜೆ ಮಾಡಿ ಬಲವಿಲ್ಲದವರು ಅಂತ ಹೇಳ್ತಾರಲ್ಲ, ಅದರದೇ ಅನುವಾದ ಒಂದು ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ. ಇನ್ನು ನಮಗೆ ಯಾರು ಬೈದು ಬಿಟ್ರು ಅಂತಂದ್ರೆ ನಾವು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿರ್ತೀವಿ. ಅವ್ರ 6 ವಂದಿಸಲೇನು, 6 ನಿಂದಿಸಲೇನು, 6 ಕೋಪಿಸಲೇನು, 6 ಶಾಪಿಸಲೇನು, 6 ಮುನಿದು ಮಾತನಾಡಿದ್ದಾರೆ ಇನ್ನೇನು, ಮಾರುತಾಂತರ್ಯಾಮಿ ಜಗನ್ನಾಥ ವಿಠಲನ ಕಾರುಣ್ಯ ಪಾತ್ರ ಕರುಣೆ ಎನ್ನೊಳಗಿದೆ, 6 ನಿಂದಿಸಲೇನು, 6 ವಂದಿಸಲೇನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಒಳ್ಳೆ ಸಾಧನೆಗೆ ಒಳ್ಳೆ ನಮಗೆ ವಿಶ್ವಾಸ ಕೊಡುವಂತಹ ಕೀರ್ತನೆಗಳು. ಇನ್ನು ಪಂಚಕೋಶಗಳ ಬಗ್ಗೆ ಬೇಕಾ, ಅದರ ಬಗ್ಗೆ ಒಂದು ಅನ್ನಮಯಾದಿ ಕೋಶಗಳ ಬಗ್ಗೆ ಒಂದು ಕೀರ್ತನೆ ಮಾಡಿದ್ದಾರೆ. ಇನ್ನು ಹರಿದಾಸರಾದ್ಮೇಲೆ ಭಯ ಬೇಕಾಗಿಲ್ಲ. ಹರಿದಾಸರಾಗಿದ್ದೀರಲ್ವೋ, ಹರಿದಾಸರ ಆ ತರಗತಿಗೆ ನೀವು ಅಡ್ಮಿಷನ್ ತಗೊಂಡಿದ್ದೀರಿ ಅಂತಂದ್ಮೇಲೆ ಭಯ ಬೇಕಿಲ್ಲ ಅಂತ ಹೇಳಿ ಒಳ್ಳೆ ನಮಗೆ ಸಾಧನೆಗೆ ಒಳ್ಳೆ ವಿಶ್ವಾಸ ತುಂಬುವಂತಹ ಕೀರ್ತನೆ. ಇನ್ನು ಫಲವಿದು ಬಾಳ್ಬೇಕೆಂತ ಇದ್ದಿದ್ದೆ ಅಣುಹರಿಕತಾಂಸಾರ ಅಂತನ್ನುವಂತಹದ್ದು. ಎಂತಹದ್ದು ಮೇದಿನಿ ಪರಮಾಣು ಒಂಬು ಕಣಗಳ ಐದಬಹುದು ಗಣತಿಯಲ್ಲಿ ನಾವು ಬೇಕಾದ್ರೆ ಇಡೀ ಭೂಮಂಡಲ ಇರುವಂತಹ ಎಲ್ಲಾ ಪರಮಾಣು ಕಣಗಳನ್ನು ಎಣಿಸಬಹುದು. ಮಾಧವನ ಅನಂತ ಗುಣಗಳಿದೆಯಲ್ಲ, ಅದನ್ನ ಎಣಿಸೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅಂತ ಹೇಳುವಂತಹದ್ದು. ಇನ್ನು ಯಾರು ಮುಕ್ತನಲ್ಲವೇ ಭವದಿ ಮುಕ್ತನಲ್ಲವೇ ಅಂತ ಹೇಳ್ತಾ, ಹೀಗಿದ್ದು ಬಿಟ್ರೆ ಎಲ್ಲರೂ ಮುಕ್ತರೇ ಅಂತ ಹೇಳಿ ಜೀವನ್ ಮುಕ್ತರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಅಷ್ಟೇ ಯಾಕೆ, ಕಲಿಮುಖ್ಯ ದೈತ್ಯನ ಸ್ಮರಿಸಿ ಬಿಡದೆ ಕಲುಷವರ್ಜಿತ ಭಾಗವತು ಮರೆಯದಲೆ ಅಂತ ಹೇಳ್ತಾ ಒಂದು ಕೀರ್ತನೆ. ಯಾವಾಗ ದೇವರ ಸ್ಮರಣೆ ಮಾಡ್ಬೇಕು, ಹೌದು. ಅದೇ ಮಲಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಆಗ್ಲೂ ಬಿಡಬೇಡಿ, ಕಲಿ ಮುಖ್ಯ ದೈತ್ಯನ ಸ್ಮರಣೆ ಮಾಡಿ, ದೈತ್ಯ ಸ್ಮರಣೆ ಮಾಡ್ಬೇಕು. ಅವಾಗ ಆಗ್ಲೂ ಪೂಜೆ ಅಂತ ಅನ್ಕೊಳ್ಳಿ. ಯಾರಿಗದು ಪೂಜೆ? ಕಲ್ಯ ದೈತ್ಯರಿಗೆ ಪೂಜೆ. ನಮ್ಮ ಮಲಮೂತ್ರ ವಿಸರ್ಜನೆ ಅವ್ರಿಗೆ ಅಭಿಷೇಕ ಅಂತ ಅನ್ಕೊಳ್ಳಿ ಅಂತ ಹೇಳಿ ಅಲ್ಲೂ ಪೂಜಾ ಚಿಂತನೆ. ಇಷ್ಟರ ಮಟ್ಟಿಗೆ ಸಾಧನೆ ಮಾಡಿ ತೋರಿಸಿಕೊಟ್ಟಂತವರು ದಾಸರು. ಇನ್ನು ಹರಿದಾಸರ ಜೊತೆ ಹೇಗಿರಬೇಕು, ಹರಿದಾಸನ ಕಂಡುಬಿಟ್ಟು ಅದು ಹಬ್ಬ ಅಂತದ್ದು ಸೇರಿದ್ದಾಗ ಹಬ್ಬಕ್ಕೆ ಇನ್ನೊಂದು ಬೇರೆ ಕಾರಣ ಬೇಡ. ಎಲ್ಲ ಹರಿದಾಸ ಇವತ್ತೆಲ್ಲ ಸೇರಿದ್ದೇವಲ್ಲ, ಇದೇ ದೊಡ್ಡ ಹಬ್ಬ, ಇನ್ಯಾವುದು ಬೇಕಾಗಿಲ್ಲ ಅಂತ ಹೇಳುವಂತಹದ್ದು. ಈ ಉಪದೇಶದ ಬಗ್ಗೆ ಬರ್ಬೇಕಾ, ನೀಚನಲ್ಲವೇ ಇವನು ನೀಚನಲ್ಲವೇ, ಈ ರೀತಿ ಇದ್ದ ನೀಚ. ಯಾರು ಹರಿದಾಸಿಗೆ ವಂದಿಸೋದಿಲ್ಲ, ಶರಣು ಹೊಂದೋದಿಲ್ಲ, ಅವನು ನೀಚ, ಪರಮ ನೀಚ ಅಂತ ಹೇಳಿ ಹೇಳ್ತಾರೆ. ಬಯಸದಿರು ಐಹಿಕ ಸುಖಗಳನ್ನು, ಈ ಐಹಿಕ ಸುಖವನ್ನು ಬಯಸಬೇಡ ಅಂತ ಹೇಳಿ ಏನು ಭಾಗವತ ನಾವು ಇಷ್ಟು ದಿವಸ ಕೇಳಿದ್ದೇವೆ, ಅದನ್ನೇ ಅನುವಾದ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಮಧ್ವ ಸಿದ್ಧಾಂತ ಬಗ್ಗೆ ಬರಬೇಕಾದ್ರೆ, ಮಧ್ವರಾಯರ ಪಾದ ನಂಬೋ ಸುಸಿದ್ಧಾಂತ ಸಾರವ ಸುರಿ ತುಂಬೋ ಅಂತ ಹೇಳ್ಕೊಂಡು ಈ ಸಿದ್ಧಾಂತ ಸಾರವೆಲ್ಲ ನಮಗೆ ಸೇರ್ಬೇಕು, ಮನಸ್ಸೊಳಗೆ ಹೋಗ್ಬೇಕು, ಆ ರೀತಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಸಾರಿದ ಡಂಗುರ ಯಮನು ಪಾಪಿ ನಾರಿಯರ ಎಳೆತಂದಿರೆಂದು, ಪಾಪ ಮಾಡಿ ನಾರಿಯರು ಯಾರಿದ್ದಾರೆ ಅದನ್ನ ಹೇಳ್ಕೊಂಡು ಬನ್ನಿ, ಗಂಡಸರನ್ನ ಬಿಟ್ಬಿಡ್ರಿ ಅಂತ ಅರ್ಥ ಅಲ್ಲ, ಅವ್ರನ್ನ ಹೇಳ್ಕೊಂಡು ಬನ್ನಿ ಅಂತಾನೆ ಅರ್ಥ. ಯಾಕೆಂದ್ರೆ ಒಬ್ಬ ಹೆಣ್ಣು ಕೆಟ್ರೆ ಇಡೀ ಸಮಾಜ ಕೆಡುತ್ತೆ, ನೆನ್ಪಿಟ್ಕೊಳ್ಬೇಕು. ಒಬ್ಬ ಗಂಡು ಕೆಟ್ರೆ ತಾನೊಬ್ಬ ತನ್ನ ಅವನ ಮನೆ ಕೆಡಬಹುದು, ಒಂದು ಹೆಣ್ಣು ಕೆಟ್ರೆ ಇಡೀ ಸಮಾಜ ಕೆಡುತ್ತೆ ಅಂತ ಹೇಳಿ ಹೇಳ್ತಾರೆ. ಅಷ್ಟು ಅದೇ ಹೆಣ್ಣು ಒಬ್ಳು ಚೆನ್ನಾಗಿದ್ರೆ ಇಡೀ ಸಮಾಜ ಊರೇ ಚೆನ್ನಾಗಿರುತ್ತೆ ಅಂತ ಅನ್ನೋಷ್ಟು ಮಟ್ಟಿಗೆ ಅದು ಹೇಳ್ತಾರೆ. ಅದಕ್ಕೆ ಈ ರೀತಿ ಪಾಪ ಯಾರು ಮಾಡ್ತಾರಲ್ಲ, ಪತಿ ಸೇವೆ ಯಾರು ಮಾಡೋದಿಲ್ಲ, ಪತಿ ಸೇವೆ ಯಾರು ಪೂಜೆ ಅಂತ ಅನ್ಕೊಂಡು ಮಾಡೋದಿಲ್ಲ, ಅವನ್ನ ಹೇಳ್ಕೊಂಡು ಬನ್ನಿ. ಯಾರು ಪ್ರತ್ಯೇಕ ಮಾಡಿ ನೋಡ್ಕೊಳ್ತಾಳೆ, ಪತಿಗಿಂತ ತನಗೆ ಪ್ರತ್ಯೇಕ ಮಾಡ್ಕೊಂಡು ತಾನೇ ರುಚಿ ತಾನು ಬೇಯಿಸ್ಕೊಂಡು ತಿನ್ನೋದು, ಮಕ್ಕಳಿಗೆ ಕೊಡದೇ ಇರೋದು ಯಾರಿದ್ದಾರಲ್ಲ, ಹೇಳ್ಕೊಂಡು ಬನ್ನಿ. ಲಿಸ್ಟ್ ಪಟ್ಟಿ ಕೊಡ್ತಾರೆ, ಇಂತಿಂತ ಲಿಸ್ಟ್ ಮಾಡಿರೋ ಹೆಂಗಸನ್ನ ಹೇಳ್ಕೊಂಡು ಬನ್ನಿ ಅಂತ ಹೇಳಿ. ಇದನ್ನ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಬಿಟ್ರೆ ಯಾವ ಹೆಣ್ಮಕ್ಳು ದಾರಿ ತಪ್ತಾರೆ, ಯಾರು ಗಂಡ್ಮಕ್ಳಾಗಿ ಯಾರು ದಾರಿ ತಪ್ತಾರೆ ಅಂತ ಅಷ್ಟು ಚೆನ್ನಾಗಿರುವಂತಹದ್ದು. ಇನ್ನು ನದಿ ಸ್ತೋತ್ರ ಬಗ್ಗೆ ಬೇಕಾ, ಸಂಚಾರ ಮಾಡಿದ ಎಷ್ಟು ಕಡೆ ಮಾಡಿದ್ದಾರೆ ಗೊತ್ತಾ. ಗಂಗಾ ಸ್ತೋತ್ರ, ಅಲ್ಲಿ ಕಾಶಿ ಕಡೆ ಹೋಗಿ ಸಂಚಾರ ಮಾಡಿದ್ದಾರೆ. ಕೃಷ್ಣವೇಣಿ ಸ್ತೋತ್ರ ಮಾಡಿದ್ದಾರೆ, ಯಮುನಾ ನದಿ ಸ್ತೋತ್ರ, ಕಾವೇರಿ ಸ್ತೋತ್ರ, ಯಾಕಂದ್ರೆ ಇವರು ನಂಜನಗೂಡಿ ಈ ಭಾಗ ಬಂದಿದ್ದಾರೆ, ಶ್ರೀರಂಗಪಟ್ಟಣಕ್ಕೆ ಬಂದಿದ್ದಾರೆ ಅವರು. ವರದಾ ನದಿ ಸ್ತೋತ್ರ, ವರದಾ ನದಿ ತಂದಾಗಲೇ ಒಂದು ನೆನಪಾಗೋದು ನಮಗೆ, ಒಂದು ಸತ್ಯಬೋಧರು, ಇನ್ನೊಬ್ರು ಅಲ್ಲಿ ಧೀರೇಂದ್ರ ತೀರ್ಥರು, ಇಬ್ಬರಿಗೂ ಅವರು ಅಲ್ಲಿ ಬಂದು ನಡ್ಕೊಂಡಿದ್ದಾರೆ. ಧೀರೇಂದ್ರ ಒಮ್ಮೆ ಅಲ್ಲಿ ಹೇಳ್ತಾರೆ, ಸತ್ಯಬೋಧರ ಒಂದು ಪಾದುಕೆಯನ್ನ ಇವತ್ತು ಮಾನವಿಯಲ್ಲಿ ನಾವು ನೋಡ್ಬೋದು, ಇಬ್ರು ಒಟ್ಟಿಗೆ ಇದ್ರು ಅಂತ ಅನ್ನೋದಕ್ಕೆ. ಅವ್ರಿಗೆ ಕಾಣಿಕೆಯಾಗಿ ಒಂದು ಮಂತ್ರಾಕ್ಷತೆ ಬುಟ್ಟಿ ಕೊಟ್ಟಿದ್ದಾರೆ, ಇವತ್ತು ಅದು ಸವಣರಲ್ಲಿ ಹೋದ್ರು ನೋಡ್ಬೋದು ನಾವು. ಅಷ್ಟರ ಮಟ್ಟಿಗೆ ಹೇಗಿತ್ತು ಅಂತ ಗೊತ್ತಾಗುತ್ತೆ ಅವರ ಪರಸ್ಪರ ಬಾಂಧವ್ಯ ಅಂತ ಅನ್ನೋದು. ಸತ್ಯಬೋಧರ ಮೇಲೆ ಸ್ತೋತ್ರ ಮಾಡಿದ್ದಾರೆ ಇವರು, ಪೂರ್ವಾಶ್ರಮದಲ್ಲೇನೆ ಒಂದು ಸ್ತೋತ್ರವನ್ನ, ಪಂಚರತ್ನ ಸ್ತೋತ್ರವನ್ನು ಮಾಡಿದ್ದಾರೆ, ವರದಾನದಿ ಸ್ತೋತ್ರ ಮಾಡಿದ್ದಾರೆ. ಹೀಗೆ ಇದಾದ್ರೆ ಇನ್ನು ಗುರು ಪರಂಪರೆ ಬಗ್ಗೆ ಅಂತ ಬೇಕಾದಷ್ಟು ಮಾಡಿದ್ದಾರೆ. ನವವೃಂದಾನ ಸ್ತೋತ್ರ ಮಾಡಿದ್ದಾರೆ, ಜಯತೀರ್ಥರ ಬಗ್ಗೆ ಮಾಡಿದ್ದಾರೆ, ವಾದಿರಾಜರು, ವ್ಯಾಸರಾಜರ ಬಗ್ಗೆ, ಪುರಂದರದಾಸರ ಬಗ್ಗೆ, ಹೀಗೆ ಅನೇಕ ಸ್ತೋತ್ರಗಳು. ಮತ್ತೆ ರಾಘವೇಂದ್ರ ಸ್ವಾಮಿ ಮೇಲಂತೂ ಸುಮಾರು ಎಷ್ಟು 16 ಸ್ತೋತ್ರ ಇದೆ ಅವ್ರದ್ದು. ಒಂದಂತೂ ನಮಗೆ ಪ್ರಸಿದ್ಧವಾದ ಗೊತ್ತೇ ಗೊತ್ತಲ್ಲ, ರೋಗಹರಣ್ಯ ಕೃಪಾಸಾಗರ
ಶ್ರೀಗುರು ರಾಘವೇಂದ್ರ ಪರಿಪಾಲಿಸುವಂತನ್ನುವಂತಹದ್ದು. ಸಂತತ ದುರ್ಮತ ಧ್ವಾಂತ ದಿವಾಕರ ಸಂತ ವಿನುತ ಮಾತಲಾಲಿಸೋ. ದುರ್ಮತ ಧ್ವಾಂತ ದಿವಾಕರ ರಾಯರು ಅಂತ ರೋಗ ಪರಿಹಾರ ಆಗಬೇಕು ಅಂತಿದ್ರೆ ಅದಕ್ಕೆ ಅವರನ್ನ ಸ್ಮರಣೆ ಮಾಡಬೇಕು ಅಂತಹದ್ದು. ಮುಂದೆ ವಸುಧೇಂದ್ರ ತೀರ್ಥರ ಮೇಲೆ ಸ್ತೋತ್ರ, ಅಲ್ಲಿ ಕೆಂಚನಗುಡ್ಡದಲ್ಲಿ ಅವರ ವೃಂದಾವನ ಇದೆ. ವರದೇಂದ್ರರು ಅವರ ಸಾಕ್ಷಾತ್ ಗುರುಗಳು, ಪೂರ್ವಾಶ್ರಮದ ಗುರುಗಳು, ಆಮೇಲೆ ಗುರುಗಳು ವರದೇಂದ್ರ ತೀರ್ಥರ ಸ್ತೋತ್ರ. ಪೂನಾದಲ್ಲಿರುವಂತಹ ಭುವನೇಂದ್ರ ತೀರ್ಥರು ಅಲ್ಲಿ, ಮತ್ತೆ ವ್ಯಾಸತತ್ವಜ್ಞರ ಮೇಲೆ ಸಮಕಾಲಿಕರು ಬೇರೆ, ವ್ಯಾಸತತ್ವಜ್ಞ ತೀರ್ಥರು ಅವರ ಬಗ್ಗೆ, ಸತ್ಯಬೋಧರ ಮೇಲೆ, ಸತ್ಯಸಂಧರ ಬಗ್ಗೆ, ಆಮೇಲೆ ವಿಜಯದಾಸರ ಮೇಲೆ ಸ್ತೋತ್ರ, ತಮ್ಮ ಸಾಕ್ಷಾತ್ ಆಯುರ್ದಾನ ಮಾಡಿದ ಗೋಪಾಲದಾಸರ ಮೇಲೆ ಸ್ತೋತ್ರ, ತಮ್ಮ ತಂದೆಯ ಮೇಲೆ ಸ್ತೋತ್ರ. ಈ ರೀತಿ ಇದೇನು ಇಷ್ಟು ಮಾಡಿದ್ದಾರೆ ಅಂತಂದಿದ್ದು ಸುಮ್ಮನೆ ನಾನು ಓದಿದ್ದಷ್ಟೇನೆ, ನಾನು ಯಾವುದು ಹೇಳಿಲ್ಲ. ಆದ್ರೆ ಇನ್ನು ಎಷ್ಟು ಕಳ್ಕೊಂಡಿದ್ದೀವೋ ಗೊತ್ತಿಲ್ಲ. ಸಿಕ್ಕಿರೋದು ಇವತ್ತೊಂದು 200 ಸ್ತೋತ್ರ ಸಿಕ್ಕಿರ್ಬೋದು, ಒಂದು ಹರಿಕಥಾಂಸಾರ, ಒಂದು ತತ್ವ ಸುಗಾಲಿ, ಇಷ್ಟಷ್ಟೇ ಬಿಟ್ಟು ಇನ್ನು ಹೆಚ್ಚಿಲ್ಲ ನಮಗೆ ಸಿಕ್ಕಿರೋದು. ಎಲ್ಲಾ ದಾಸದ್ದು ಕಳ್ಕೊಂಡಿದ್ದೀವಿ, ಇವ್ರದ್ದು ಕಳ್ಕೊಂಡಿದ್ದೀವಿ. ಆ ರೀತಿ ಆಗಿದೆ. ಇದು ಒಂದು ಇಷ್ಟ. ಆದ್ರೆ ಇವರ ಮಹಿಮೆ ಬಗ್ಗೆ ಹೇಳಬೇಕು ಅಂದ್ರೆ ಇನ್ನು ಬೇಕಾದಷ್ಟು ಪವಾಡಗಳು. ಇಲ್ಲಿ ದಕ್ಷಿಣ ಭಾಗಕ್ಕೆ ಬರ್ತಾರೆ, ಮೈಸೂರು ಪ್ರಾಂತ ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ಈ ಮೈಸೂರು ಪ್ರಾಂತಕ್ಕೆ ಬಂದಾಗ ಮೈಸೂರು ಮಹಾರಾಜರು ಅಲ್ಲಿ ಪೂರ್ಣಯ್ಯ ದಿವಾನರು, ಸರಿ ಅರಮನೆಯಲ್ಲಿ ಒಂದು ಪುರಾಣ ಆಗ್ಲಿ ಅಂತ ಅನ್ಕೊಂಡ್ರು. ಮನ್ಸಲ್ಲಿ ಅನ್ಕೊಂಡ್ರಂತೆ, ಯಾರೋ ಮುಂದಂತೆ ದಾಸರ ಆಯ್ತು ಬರ್ಲಿ ಒಂದು 5 ರೂಪಾಯಿ 5 ವರಾಹ ಕೊಟ್ಟು ಕಳ್ಸೋಣ ಅಂತ ಅನ್ಕೊಂಡ್ರಂತೆ. ಸರಿ ದಾಸರು ಬಂದ್ರು. ಅವರು ಪುರಾಣ ಹೇಳಿದ ಮೇಲೆ ಅವರ ಭಜನಾ ಪದ್ಧತಿಯನ್ನು ನೋಡಿ ತುಂಬಾ ದಂಗಾಗಿಬಿಟ್ಟು ಅವರು ಸಿಕ್ಕಾಬಟ್ಟೆ ಕೊಳ್ಳಕ್ ಬಂದ್ರಂತೆ. ಆವಾಗ ಅವ್ರಂತಾರೆ, ಇಲ್ಲ ದಿವಾನ್ರೆ, ನನಗೆ 5 ವರಾಹ ನೀವು ಅನ್ಕೊಡಿ, ಅದನ್ನೇ ಕೊಡಿ ಅಂತಂದ್ರಂತೆ. ದಂಗಾಗ್ಬಿಟ್ರು. ಇಲ್ಲ ಸ್ವಾಮಿ ತಪ್ಪಾಯ್ತು ನಂದು ಅಂತಂದ್ರೆ, ಇಲ್ಲ ಅಷ್ಟೇ ಕೊಡಿ, ಆಮೇಲೆ ಬೇರೆ ಇನ್ನೊಂದು ಕಾರ್ಯಕ್ರಮ ಮಾಡಿ ಆಮೇಲೆ ಕೊಟ್ಟರಂತವ್ರು ಪೂರ್ಣಯ್ಯನವರು. ಅದು ಎಷ್ಟು ಅಪರೋಕ್ಷ ಜ್ಞಾನಿ ಅಂತಂದ್ರೆ ಹೇಗಿರ್ತಾರೆ ಅಂತ ಅನ್ನೋದು ಸಾಕ್ಷಿ. ದೊಡ್ಡವರ ಬಗ್ಗೆ ಹೇಗೆ ನಡ್ಕೊಳ್ಬೇಕು ಅಂತ ಅನ್ನೋದೊಂದು ಒಳ್ಳೆ ಪಾಠ ತೋರಿಸ್ಕೊಡ್ತಾರೆ. ಹರಿದಾಸರು ಅಂತಂದ್ರೆ ಸುಮ್ನೆ ಯಾರು ಅಂತ ಅನ್ಕೊಳ್ಬೇಡಿ, ಎಂತಹ ಅಪರೋಕ್ಷ ಜ್ಞಾನಿಗಳು ತೋರಿಸಿಕೊಡ್ತಾರೆ. ಅದೇ ಕಾಲಕ್ಕೆ ಅವರು ಪ್ರತಿನಿತ್ಯ ರಂಗೋಲಿ ಬಿಡಿಸ್ತಾ ಇದ್ರಂತೆ. ರಂಗೋಲಿ ದಾಸರು ಅಂದ್ರೆ ಪ್ರಸಿದ್ಧಿಯವರು, ರಂಗೋಲಿ ಬಿಡಿಸೋದು. ರಂಗನಾಥನ ಚಿತ್ರ ಬರೆದಿದ್ದಾರೆ. ಪೂರ್ಣಯ್ಯನ ಬಂದು ಕೇಳಿದ್ರು, ಏನಿದು? ರಂಗನಾಥ್ ದೇವ್ರದು, ರಂಗನಾಥ್ ದೇವರು. ಹೌದು, ಆಭರಣ ಯಾಕೋ ಇಲ್ವಲ್ಲ? ಇವತ್ತು ರಂಗನಾಥ್ ದೇವ್ರಿಗೆ ಆಭರಣ ಹಾಕಿಲ್ಲ, ಅದಕ್ಕೆ ಹಾಗೆ ಹಾಕಿದ್ದೀವಿ ಅಂತ. ಅವ್ರು ಬಿಡ್ತಾರಾ? ತಕ್ಷಣ ಅಶ್ವಾರೋಹಿಗಳನ್ನ ಕಳಿಸ್ಕೊಟ್ರಂತೆ, ಹೋಗಿ ನೋಡ್ಕೊಂಡು ವಿಚಾರಿಸ್ಕೊಂಡು ಬನ್ನಿ ಅಂತ. ಅವ್ರು ಒಂದ್ ದಿವಸ ಆಯ್ತು ಹೋಗ್ಲಿಕ್ಕೆ, ವಿಚಾರಿಸಿದ್ರಂತೆ. ಅಲ್ಲಿ ಶ್ರೀರಂಗಕ್ಕೆ ಹೋಗಿ ವಿಚಾರಿಸಿದ್ರೆ, ಶ್ರೀರಂಗಪಟ್ಟಣದಲ್ಲ, ಶ್ರೀರಂಗ 100 ಕಿಲೋಮೀಟರ್ ದೂರ ಹೋಗ್ಬೇಕು, ಕಾವೇರಿ ನದಿ ಮತ್ತೆ ದಾಟಿ ಹೋಗ್ಬೇಕು ಆ ಕಡೆಗೆ. ಅಷ್ಟು ಹೋದ್ರೆ ಅವ್ರು ಹೇಳಿದಂತೆ, ಇಲ್ಲ ಎಲ್ಲ ಶುದ್ಧಿ ತೊಳೆದು ಇದ್ ಮಾಡ್ಬೇಕಾಗಿತ್ತು ನಾವು, ಅದಕ್ಕೋಸ್ಕರ ನಾವು ಬಿಚ್ಚಿಟ್ ಬಿಟ್ಟಿದ್ವಿ ಅವತ್ತು ಅಂತೆಲ್ಲ ಹೇಳಿದ್ರಂತೆ. ಅವ್ರ ಮಹಿಮೆ ಗೊತ್ತಾಯ್ತು. ಪ್ರತ್ಯಕ್ಷ ನೋಡಿ ಹಾಕ್ತಾ ಇದ್ರು, ಪ್ರತ್ಯಕ್ಷ ನೋಡಿ ರಂಗೋಲಿಯನ್ನು ಹಾಕ್ತಾ ಇದ್ರು ಅಂತ ಮಹಾಮಹಿಮರು. ಇನ್ನು ಅವ್ರ ಬಗ್ಗೆ ಇನ್ನೊಂದಷ್ಟು ಪವಾಡಗಳು ಹೇಳ್ಬೇಕು ಅಂತಂದ್ರೆ, ಈ ಅವರಿಗೆ ಒಂದು ಏನು ಉದರವಾದಿ ವ್ಯಾಧಿ ಬಂದಿತ್ತು, ಪರಿಹಾರ ಮಾಡಿದ್ರು ಒಂದು. ಆದ್ರೆ ಇದು ಮಾನ್ವಿಯಲ್ಲಿ ಒಬ್ರು ಹೇಳಿದ್ದು, ಮಾನ್ವಿಗೆ ನಾವು ಒಂದ್ಸಲ ಹೋಗಿದ್ದಾಗ ಒಬ್ರು ಹೇಳಿದ್ದು, ಅಲ್ಲಿ ಒಬ್ರು ವೈಶ್ಯ ಜಾತಿಯವರು ಬಂದು ಅವ್ರು ನಡ್ಕೊಳ್ತಾ ಇದ್ದಿದ್ದು. ಇದು ಪ್ರತ್ಯಕ್ಷ ಕೇಳಿದ್ರಿಂದ ನಾನು ಹೇಳ್ತಾ ಇರೋದಷ್ಟೇ. ಅವರು ನಮ್ಮ ಬಗ್ಗೆ ವಿಚಾರಿಸೋದು, ನಾವು ಈ ತರ ಇಲ್ಲಿಂದ ಬಂದಿದ್ವಿ ಎಲ್ಲ ಹೇಳಿದ್ದಾಯ್ತು. ಅವ್ರಂದ್ರು, ನಮ್ಮ ಹಿರಿಯರೊಬ್ಬರಿಗೆ ಸಿಕ್ಕಾಬಟ್ಟೆ ತಲೆನೋವು ಬರ್ತಾ ಇತ್ತಂತೆ. ಅವ್ರು ತಲೆನೋವು ಬರ್ತಾ ಇತ್ತು, ಹೋಗ್ತಾನೆ ಇರ್ಲಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸರಿ ದಾಸರ ಹತ್ರ ಒಂದ್ಸಲ ಹೋಗಿ ಹೇಳ್ಕೊಂಡ್ರಂತೆ. ಯಾರು? ಜಗನ್ನಾಥ ದಾಸರ ಹತ್ರ, ಅಲ್ಲೇ ಪಾಠ ಪ್ರವಚನ ಮಾಡ್ಕೊಂಡಿದ್ರಲ್ಲ, ಅದೇ ಊರವರು. ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರು ಹೇಳ್ಕೊಂಡಿದ್ದಕ್ಕೆ, ಪ್ರತಿನಿತ್ಯ ನೀವು ಇಲ್ಲಿ ಇಷ್ಟು ಜನ ಪಾಠ ಪ್ರವಚನ ಎಲ್ಲ ಆಗುತ್ತಲ್ಲ, ಬ್ರಾಹ್ಮಣರ ಎಲೆ ತೆಗೆದು ನೀವು ಸೇವೆ ಮಾಡ್ರಿ, ನಿಮ್ಗೆ ಹೋಗುತ್ತೆ ಅಂತ. ಹೋದ್ರೆ ಒಂದು ವಾರದಲ್ಲಿ ಅವ್ರಿಗೆ ಪೂರ್ಣ ಗುಣ ಆಯಿತು. ಅದಕ್ಕೋಸ್ಕರ ನಾವು ಇವತ್ತಿಗೂ ಬಂದು ನಮ್ಮ ಮನೆಯವ್ರು ಬಂದು ಅಲ್ಲಿ ಏನ ವಿಶೇಷ ಆದ್ರೆ ನಾವು ಎಲೆ ತೆಗೆದು ಎಂಜಿನ್ ತೆಗೆದು ಹೋಗ್ತೀವಿ ನಾವು ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಎಷ್ಟು ಪ್ರಭಾವ ನೋಡಿ. ಏನೋ ಒಂದು ಪ್ರಭಾವ ಮಾಡಿಬಿಟ್ಟು ಒಂದು ಪವಾಡ ಆಯ್ತು ಮುಗಿದೋಯ್ತು ಅಲ್ಲ, ಅದು ಇವತ್ತು ನಡ್ಕೊಂಡು ಬರುತ್ತೆ ಅಂತಂದ್ರೆ ಅವರ ದೊಡ್ಡ ಒಂದು ಸಂಪ್ರದಾಯ ಅದು, ಆ ಪವಾಡದ ಸಂಪ್ರದಾಯ ಅದು ಒಂದು ರೀತಿಯಲ್ಲಿ. ಆ ರೀತಿ ನಡ್ಕೊಂಡು ಬರುವಂತಹದ್ದು. ಆ ರೀತಿ ಅವರ ಒಂದು ಇದು. ಮುಂದೆ ರಾಘವೇಂದ್ರ ಸ್ವಾಮಿ ನೇರವಾಗಿ ಮಾತನಾಡಿದವರು ಅಂತ ಒಂದು ಮೊದಲು ಸೂಚನೆ ಆಗಿತ್ತು. ಅವರಿಗೆ ತೊಂದರೆ ಆದಾಗ ಸ್ವಪ್ನ ಸೂಚನೆಯಾಗಿ ಬಂದಿತ್ತು. ಒಂದು ನೇರವಾಗಿ ವೃಂದಾವನ ಮಾತನಾಡಿದ್ರು ಅಂತ ಹೇಳ್ತಾರೆ. ಅದು ಸಹಜ ಕೂಡ. ಪೂರ್ವಾಶ್ರಮದಲ್ಲಿ ಒಂದು ಪೂರ್ವ ಜನ್ಮದಲ್ಲಿ ಸಾಕ್ಷಾತ್ ತಮ್ಮಂದಿರು, ಪ್ರಹ್ಲಾದ ತಮ್ಮಂದಿರು ಅಂತನ್ನುವಂತಹ ಒಂದು ಪ್ರಸಿದ್ಧಿ ಇದೆ. ಆದ್ರಿಂದ ಅದೇನು ಅವ್ರ ಬಗ್ಗೆ ಅದು ಆಶ್ಚರ್ಯ ಅಲ್ಲ. ಇನ್ನು ಅವರ ತಿಮ್ಮಣ್ಣದಾಸ ಮತ್ತೆ ದಾಮೋದರದಾಸ ಇಬ್ರು ಮಕ್ಕಳು ಅಂತ ಹೇಳ್ತಾರೆ. ಇಬ್ರು ಕೂಡ ಅವರು ಚಿಕ್ಕ ವಯಸ್ಸಿನಲ್ಲೇ ಹೋಗ್ಬಿಡ್ತಾರೆ ಅಂತ ಒಂದು ಮಾತಿದೆ. ಆಮೇಲೆ
ತತ್ವಸುಬಾಲಿ ಆ ಕಾಲಕ್ಕೆ ರಚನೆ ಮಾಡಿ ಕೊಟ್ಟಿದ್ದು. ಒಂದು ಸೊಸೆಗಾಗಿ ಅಂತ ಒಂದರ್ಥ, ಮಗಳು ಒಬ್ಳಿದ್ದು ಅಂತ ಹೇಳ್ತಾರೆ. ಅಂತೂ ಅಂತೂ ತತ್ವಸುಬಾಲಿ ಕೇಳಿದ್ರೇನೆ ಮನಸ್ಸಿಗೆ ತುಂಬಾ ಸಂತೋಷ ಕೊಡಬೇಕು, ಆನಂದ ಬರಬೇಕದು. ಆ ರೀತಿಯಲ್ಲಿರುವಂತಹದ್ದು ಎಲ್ಲ ಸ್ತೋತ್ರಗಳು ತಾರತಮ್ಯ ಕೇಳ್ತಾ ಇದ್ರೇನೆ ಅದು ಹರ್ಷ ಉಂಟಾಗಬೇಕು ಅಂತ ರೀತಿ ಅನೇಕ ಸಿಕ್ಕಿಲ್ಲ. ಇವತ್ತು ಸುಮಾರು ಒಂದು 600-700 ಸಿಕ್ಕಿರ್ಬೋದು, ಪದ್ಯಗಳು ಸಿಕ್ಕಿರ್ಬೋದು, ಅಷ್ಟೇ, ಹೆಚ್ಚು ಸಿಕ್ಕಿಲ್ಲ. ಇನ್ನು ಬೇಕಾದಷ್ಟು ಇತ್ತು ಅಂತ ಹೇಳ್ತಾರೆ ಅಂತ ಮಹಾನುಭಾವರು. ಇನ್ನೊಂದು ಅವ್ರ ಬಗ್ಗೆ ಹೇಳಬೇಕಾಗಿರುವಂತಹದ್ದು, ಈ ಉಡುಪಿಗೆ ಹೋದಾಗ ಒಂದ್ಸಲ ಅಲ್ಲಿ ಅವರು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಕೆಲವರೆಲ್ಲ ಕಾದಿರ್ತಾರೆ. ಏನ್ ದಾಸರು ಅಂತಂದು, ಏನ್ ಮಹಾ ಪವಾಡ ಪುರುಷ, ಏನು ಹೇಳ್ಕೊಂಡು ಬರ್ತಾರೆ, ಏನಿದೆ ಅಂತ ಅನ್ಕೊಂಡು ಒಬ್ಬ ಮೂಕ ಬಾಲಕನ ಮುಂದೆ ಬಿಟ್ಟು, ಮೂಕ ಬಾಲಕ ಅವನ ಮುಂದೆ ಬಿಟ್ಟು, ಸ್ವಾಮಿ ಇವನಿಗೆ ಮಾತು ಬರೆಸ್ಬೇಕು ಅಂತ ಹೇಳಿ ಇದು ಮಾಡಿದ್ರಂತೆ. ಒಂದ್ ರೀತಿ ಮಾತು ಬರೆಸ್ಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕಿಂತ ಮೊದಲು ಇದನ್ನ ಪರೀಕ್ಷೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದವ್ರು. ಆಕ್ಚುಲಿ ಪರೀಕ್ಷೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದು. ಆದ್ರೆ ಪರೀಕ್ಷೆ ಮಾಡ್ಬೇಕು ಅಂತ ಬಂದಾಗ ಏನಾಯ್ತಂತೆ, ಮೂಕ ಬಾಲಕನಿಗೆ ಮಾತು ಬಂತು, ಅವರಿಗೆ ಮಾತು ಹೋಯ್ತು. ಪರೀಕ್ಷೆ ಮಾಡ್ಬೇಕು ಅಂತ ಬಂದವರಿಗೆ ಮಾತು ಹೋಯ್ತು. ಆಮೇಲೆ ಮತ್ತೆ ಶರಣ ಹೊಂದಿ ತಾವು ಉದ್ಧಾರ ಆದು ಅಂತ ಹೇಳಿ ಹೇಳ್ತಾರೆ. ಇದು ಇನ್ನೊಂದು ಅವರ ಬಗ್ಗೆ ಇರುವಂತಹ ಪವಾಡ. ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ತಿರುಪತಿಗೆ ಹೋದಾಗ, ನಿವೃತ್ತಿ ಸಂಗಮಕ್ಕೆ ಹೋದಾಗ, ಮತ್ತೆ ಶ್ರೀರಂಗ ಮೊದಲಾದ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಏನೇನು ಪವಾಡ ಆಯ್ತು ಅಂತೆಲ್ಲ ಕೆಲವು ಹೇಳ್ತಾರೆ ಅವ್ರ ಬಗ್ಗೆ. ಇದಲ್ದೇನೆ ಅವ್ರ ಇನ್ನೊಂದು ವಿಚಾರ ಅವ್ರ ಬಗ್ಗೆ ಹೇಳುವಂತಹದ್ದು ಅಂತಂದ್ರೆ, ಈ ತಮ್ಮ ಶಿಷ್ಯರೊಬ್ಬರಿದ್ರು, ಅವ್ರ ಬಗ್ಗೆ ಕೂಡ ಅಲ್ಲಿ ಬರುತ್ತೆ. ಅಂದ್ರೆ ಅವರ ಚರಿತ್ರೆಯಲ್ಲಿ ಬರುವಂತಹದ್ದು. ಒಬ್ರು ಪ್ರಾಣೇಶದಾಸರು ಅವ್ರ ಶಿಷ್ಯರು, ವಿಶೇಷವಾಗಿ ಪ್ರಾಣೇಶದಾಸ ಶಿಷ್ಯರು. ಶ್ರೀಧ ವಿಠಲದಾಸರು ಮುಂದೆ ಫಲಶ್ರುತಿ ಸಂಧಿಯಿಂದ ಬರ್ಕೊಟ್ಟಂತಹ ಮಹಾನುಭಾವರು. ಅವರು ಒಂದು ಕಾಲಕ್ಕೆ ಕರ್ಜಿಗಿ ಅಂತ ಊರು, ಕರ್ಜಿಗಿ ಅಲ್ಲಿ ಬಂದಿದ್ದಾರೆ, ದಾಸರು ಬಂದಿದ್ದಾರೆ. ಸರಿ, ಅವ್ರಿಗೆ ಉಳ್ಕೋಬೇಕಾಗಿತ್ತು. ಉಳ್ಕೋಬೇಕು ಎಲ್ಲಿ ಜಾಗ ಎಲ್ಲಿ ಬೇಕು, ದೊಡ್ಡ ಮನೆ ಬೇಕಾಗಿತ್ತು. ಈ ಕರ್ಜಿಗಿ ಈ ದೊಡ್ಡ ಇವ್ರ ಮನೆ, ಸಾಹುಕಾರ ಇವ್ರ ಮನೆಗೆ ಬಂದು ಬಿಟ್ಟಿದ್ದಾರೆ. ಇವ್ರು ಸ್ವಲ್ಪ ಪರಸ್ತ್ರೀ ಒಂದು ವ್ಯಾಮೋಹ ಇತ್ತಂತೆ. ಅದಕ್ಕೆ ಆ ಕಾಲಕ್ಕೆ ಸಕಾಲಕ್ಕೆ ಬರ್ತಿರ್ಲಿಲ್ಲ. ದಾಸರು ಬಿಟ್ಕೊಟ್ಬಿಟ್ಟಿದ್ರು, ತಾವು ಮಾತ್ರ ಬರ್ತಿರ್ಲಿಲ್ಲ, ಮನೆ ಯಜಮಾನ ಮಾತ್ರ ಬರ್ತಿರ್ಲಿಲ್ಲ. ಸರಿ, ಅದು ಹೆಂಡತಿ ಅಲ್ಲಂತೆ, ಸುಮ್ನೆ ಎಲ್ಲೆಲ್ಲೋ ಹೋಗ್ತೀರಿ, ಒಂದ್ ದಿವಸ ದಾಸರು ನಮ್ಮನೆಗೆ ಬಂದಿದ್ದಾರೆ, ಬರಬಾರ್ದಾ ಅಂತ ಹೇಳಿದ್ರಂತೆ. ಸರಿ ಆಯ್ತು ಅಂತ ಅವತ್ತೊಂದ್ ದಿವಸ ಚೆನ್ನಾಗಿ ಸ್ನಾನ ಮಾಡಿ ಬಂದು, ಸಾಯಂಕಾಲ ಸ್ನಾನ ಮಾಡ್ಕೊಂಡು ಬಂದು ಭಜನಾ ಕಾಲಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ಬಂದು ಕೂತಾಗ ಪ್ರಾಣೇಶ್ ದಾಸರು ಅವ್ರು ಪ್ರಾರಂಭ ಮಾಡಿದ್ರಂತೆ. ಆದದ್ದಾಯ್ತು ಇನ್ನಾದ್ರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಹೇಳಿ ಕೀರ್ತನೆ. ಇವ್ರನ್ನೇ ನೋಡ್ಕೊಂಡು ಹೇಳ್ತಾ ಇದ್ದಾರೆ, ಈ ವ್ಯಕ್ತಿನೇ ಮನೆ ಯಜಮಾನಿ ನೋಡ್ಕೊಂಡು ಹೇಳ್ತಾ ಇದ್ದಾರೆ. ಅವ್ರು ಕೇಳಿ ದಂಗಾಗ್ಬಿಟ್ರಂತೆ, ಏನಿದ್ ನನಗೆ ಹೇಳ್ತಾ ಇದ್ದಾರೆ ಅಂತ. ಎಲ್ಲ ಕೀರ್ತನೆ ಮುಗಿದ್ಮೇಲೆ ದಾಸರಂದಂತೆ, ಯಾಕಪ್ಪ ಹೇಳಿದ್ದೇನೋ ಹೇಳ್ದಿ ಪ್ರಾಣೇಶ, ಯಾಕೆ ಇವ್ರ ಬಗ್ಗೆ, ಈ ಯಜಮಾನರ ಬಗ್ಗೆ ಯಾಕಪ್ಪ ಹೀಗಂದಿ ಅಂತಂದ್ರಂತೆ. ದಾಸರಿಗೆಲ್ಲ ಗೊತ್ತು. ಅಂದಾಗ ಅವ್ರಂದ್ರಂತೆ, ಇಲ್ಲ ಸ್ವಾಮಿ, ಅವ್ರು ನನ್ನ ಬಗ್ಗೆ ಸರಿಯಾಗೇ ಹೇಳಿದ್ದಾರೆ, ನನ್ ತಪ್ಪಾಯ್ತು ಅಂತ ಹೇಳಿ ಅಂತ ನಮಸ್ಕಾರ ಮಾಡಿ ನನಗೂ ದಾಸ ದೀಕ್ಷೆ ಕೊಡಬೇಕು ಅಂತಂದಾಗ, ಆಯ್ತು ಏನೋ ಪ್ರಾರಬ್ಧವಶಾತ್, ಅಪರೋಕ್ಷ ಜ್ಞಾನಿ ಅದು, ಆ ಪ್ರಾರಬ್ಧವಶಾತ್ ಏನೋ ಹೀಗಾಗಿತ್ತು ಅಂತೇಳಿ ಮತ್ತೆ ಒಳ್ಳೆ ರೀತಿಯಲ್ಲಿ ದೀಕ್ಷೆ ಕೊಡಿಸಿ, ದಾಸ ದೀಕ್ಷೆ ಕೊಡಿಸಿ ಶ್ರೀಧ ವಿಠಲ ದಾಸರು ಅಂತ ಹೇಳಿ ಹಾಕ್ತಾರೆ. ಅವರಿಂದ ಒಂದು ದೊಡ್ಡ ಅನುಗ್ರಹ. ಮುಂದೆ ಹರಿತಾಂಸಾರಕ್ಕೆ ಅವರು ಫಲಶ್ರುತಿ ಸುದ್ದಿಯನ್ನು ಕೊಟ್ಟು ಅನುಗ್ರಹ ಮಾಡಿದಂತಹ ಮಹಾನುಭಾವರು. ಅವರಿಂದ ಕೂಡ ಅನೇಕ ಪವಾಡ ನಡೆದಿದೆ. ಅಂದ್ರೆ ಶಿಷ್ಯರಿಂದ ಕೂಡ ಪವಾಡ ನಡೆಸಿದಂತಹ ಮಹಾನುಭಾವರು ಅವರು. ಅದೊಂದು ರೀತಿಯಲ್ಲಿ ಅವರ ಚರಿತ್ರೆ. ಇನ್ನು ಇದೆಲ್ಲ ಆದ್ಮೇಲೆ ನಾವು ಹರಿಕಥಾಂಸಾರ ಅಂತ ಕೇಳಿದ್ದೇವೆ. ಎಂತ ಹರಿಕಥಾಂಸಾರ ಅಂತಂದ್ರೆ, ಆ 32 ಸಂಧಿಯಲ್ಲಿ ಅನೇಕ ಶಾಸ್ತ್ರಾರ್ಥವನ್ನ ಅವರು ಇಟ್ಟಂತಹ ಮಹಾನುಭಾವರು. ಅವರೇ ಒಂದು ಮಾತು ಹೇಳ್ತಾರೆ, ನಾನು ಕನ್ನಡದಲ್ಲಿ ಬರೆದಿದ್ದೇನೆ ಅಂತ ಅನ್ಕೊಂಡಿದ್ದ ಅನಾದರ ಮಾಡಬೇಡಿ, ಕಲುಷ ವಚನಗಳ ಆದರಿಯು ಬಳಿಯ ಪೆತ್ತನ ಪಾದಮಹಿಮಾ ಜನದಿ ಪೊಕ್ಕದರಿಂದ ಮಾಂಡಬರೆ ಮಹೀಸುರರು. ಇದೇ ಮಾತು ಶಾಸ್ತ್ರದಲ್ಲೂ ಬಂದಿರುವಂತಹದ್ದು ಅನೇಕ ಕಡೆ. ಈ ವಿಷ್ಣು ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಪ್ರಹ್ಲಾದ ಸ್ತೋತ್ರ ಮಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾನೆ ದೇವರ ಬಗ್ಗೆ, ನಾನು ದೈತ್ಯ, ನನಗೆ ಸ್ತೋತ್ರ ಮಾಡ್ಲಿಕ್ಕೆ ಬರೋದಿಲ್ಲ, ನನ್ನ ಅಲ್ಪ ಸ್ತೋತ್ರ ಅಂತ ಅಂದ್ಕೊಂಡು ಕೈ ಬಿಟ್ಬಿಡ್ಬೇಡ ದೇವ್ರೆ, ನನ್ ಮಾಡ್ಲಕ್ ಬರೋದೇ ಇಷ್ಟು, ನನ್ ಕೈ ಬಿಟ್ಬಿಡ್ಬೇಡ, ನನಗೆ ಸ್ತೋತ್ರ ಮಾಡೋ ಶಕ್ತಿ ನನಗಿಲ್ಲ ಅಂತ ಅದೇ ಭಾವ ಇಟ್ಕೊಂಡು ಅವ್ರು ಹೇಳ್ತಾರೆ. ಭಾಷೆ ಯಾವ್ದಾದ್ರೇನು, ಭಾವ ಅಲ್ಲಿ ಮುಖ್ಯ ಅಂತ ಅಂದ್ಕೊಂಡು ಹೇಳುವಂತಹದ್ದು. ಅಲ್ಲಿ ಸುಮ್ಮನೆ ಇವತ್ತು ಅವರ ಬಗ್ಗೆ ಸ್ಮರಣೆ ಜೊತೆಗೆ ಕೃತಿಯ ಸ್ಮರಣೆ ಆಗಬೇಕು ಅಂತ ಹೇಳಿ ಅದರ ಬಗ್ಗೆ ಚಿಂತನೆ ಮಾಡೋದಾದ್ರೆ, ಅಲ್ಲಿ ಅವರು ಕರುಣಾಸಂಧಿಯಲ್ಲಿ ಹೇಳಿದಂತ ಒಂದು ಮಾತು, ಈ
ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನೆಲಿವ, ನೆಲಿದರೆ ಒಲಿವೆ ನಾ ನಿಮಗೆಂಬ, ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನೋ, ಪ್ರಮಾದವನ ಉದಿಸಲರಿಯದೆ ಪಾಮರರು ಬಳದವರು ಭವದೊಳಗೆ. ಅರ್ಥ ಎಲ್ಲ ಗೊತ್ತಿರುವಂತಹದ್ದೇ. ಮಲಗಿ ಪರಮಾದರದಿ ಪಾಡಲು, ನಾವು ಮಲಗಿ ಭಕ್ತಿಯಿಂದ ಹಾಡಿದರೂ ಕೂಡ ಕುಳಿತು ಕೇಳ್ತಾನೆ, ಕುಳಿತು ಪಾಡಲು ನಿಲ್ತಾನೆ, ನಿಂತರೆ ನಲಿತಾನೆ ಅಂತನ್ನುವಂತಹದ್ದು. ಅದಕ್ಕೆ ಇನ್ನೊಂದು ಅರ್ಥ, ನಮಗೆ ಕೈ ಕಾಲು ಗಟ್ಟಿಮುಟ್ಟಾಗಿ ಇಲ್ಲದೆ ಹೋದಾಗಲೂ ಕೂಡ ನಾವು ಮಲಗಿ ಪಾಡಿದರೂ ಕೂಡ ನಾಮಸ್ಮರಣೆಯನ್ನು ಸದಾ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಯಾವಾಗಲೂ ಕೂಡ ನಾವು ಏನೇ ಆದ್ರೂ ಆತ್ಮ ಅಂತ ಭಗವಂತನ ಸ್ಮರಣೆ ಮಾಡ್ಬೇಕಂತೆ. ಭಗವಂತ ಆತ್ಮ, ಸರ್ವಾಂತರ್ಯಾಮಿ, ಎಲ್ಲರೊಳಗೂ ಇದ್ದುಕೊಂಡು ಎಲ್ಲರನ್ನು ಅನುಗ್ರಹ ಮಾಡುವಂತವನು. ಸರ್ವಾಂತರ್ಯಾಮಿ ಯಾರು ಚಿಂತನೆ ಮಾಡ್ತಾರೆ, ಭಗವಂತನು ಒಲಿತಾನೆ. ಏನೇ ಆಗಿರಲಿ, ಆದಿವ್ಯಾಧಿ ಹರನೂರ್ಣ ಅಂದ್ರೆ ಆದಿವ್ಯಾಧಿಯಿಂದ ವಿಕ್ಷಿಪ್ತ ಮನಸ್ಸನಾಗಿದ್ದುಕೊಂಡು ತುಂಬಾ ನೊಂದುಕೊಂಡಿದ್ರು ಕೂಡ ಆ ಕಾಲಕ್ಕೂ ದೇವರ ಸ್ವಾಮಿ, ನಾನು ಅವನ ದಾಸ ಅಂತ ಯಾರು ಚಿಂತನೆ ಮಾಡ್ತಾರಲ್ಲ ಅವರಿಗೆ ಒಲಿತೇನೆ ಅಂತ ಹೇಳಿ ಮಲಗಿ ಪರಮಾದರದಿ ಪಾಡಲು. ಏನು ಕೈಲಾಗ್ತಾ ಇಲ್ಲ ಆಗ ಹಾಡಿದ್ರು ಕೂಡ ಒಂದು ಕುಳಿತು ಕೇಳ್ತಾನೆ. ಅಂದ್ರೆ ಈಗ ನಾವು ಯಾರೋ ಒಬ್ಬರನ್ನ ಹೇಗೋ ಮಾತಾಡ್ಸಿದ್ರು ಆಗ ಹೇಗೇಗೋ ಮಾತಾಡ್ತೀವಿ, ಸರಿಯಾಗಿ ಮಾತಾಡ್ತಿಲ್ಲ ಅಂತ ಅಂದ್ಬಿಡ್ತೀವಿ. ದೇವ್ರು ಹಾಗಲ್ಲ, ಎಷ್ಟು ಕರುಣಾಳು ಅಂತಂದ್ರೆ ನಾವು ಮಲಗಿ ಸ್ವಲ್ಪ ಕೇರ್ಲೆಸ್ ಆಗಿ ಮಾಡಿದ್ರು ಕೂಡ ದೇವ್ರು ನಮಗೆ ಸ್ವಲ್ಪ ಎಚ್ಚರ ಇದ್ದು ಕೇಳ್ತಾನಂತೆ ನಮ್ಮ ಬಗ್ಗೆ. ಇನ್ನು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಾವು ಸ್ವಲ್ಪ ಎಚ್ಚೆತ್ತುಕೊಂಡು ಹೇಳಿದ್ರೆ ಅವನು ನಮಗಿಂತ ಚೆನ್ನಾಗಿ ನಮಗಿಂತ ಅವನು ಅನುಗ್ರಹ ದೃಷ್ಟಿ ದೊಡ್ಡದು ಅಂತ. ನಾವು ಸ್ತೋತ್ರ ಮಾಡುವವರಿಗೆ ನಮ್ಮ ಭಕ್ತಿ ಕಡಿಮೆ ಇದ್ರೂ ಕೂಡ ಅವನ ಅನುಗ್ರಹ ದೊಡ್ಡದು ಅಂತ ಅನ್ನೋದನ್ನ ಹೇಳಬೇಕಾಗಿದೆ. ಹಾಗಾಗಿ ಸುಲಭನು ಅಂದ್ರೆ ನಾವು ಸಾಧನೆ ಮಾಡುವಂತಹವರಿಗೆ ದೇವರು ಎಷ್ಟು ಅನುಗ್ರಹ ಮಾಡ್ತಾನೆ. ಸುಲಭನೋ ಹರಿ ತನ್ನವರ ಅರೆಗಳಿಗೆ ಬಿಟ್ಟಗಲನು, ಒಂದು ಅರಕ್ಷಣವೂ ಅಗಲೋದಿಲ್ಲ. ಯಾಕೆಂತಂದ್ರೆ ಜೀವಾತ್ಮ ಮತ್ತೆ ಪರಮಾತ್ಮ ಒಟ್ಟಿಗೆ ಇರುವಂತಹವ್ರು, ಒಂದೇ ಅಲ್ಲ ಅಷ್ಟೇ, ಒಟ್ಟಿಗೆ ಇರುವಂತಹವ್ರು, ತುಂಬಾ ಹತ್ರ ಇರುವಂತಹವ್ರು. ನಾವು ಅವನು ಬಿಟ್ಟಿದ್ದೇವೆ ಅಷ್ಟೇ ಬಿಟ್ರೆ, ಮನಸ್ಸಿಂದ ಅವನು ಬಿಟ್ಟಿದ್ದೇವೆ ಅಷ್ಟೇ ಬಿಟ್ರೆ ದೇವರು ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ. ಹಾಗಾಗಿ ಪಾಮರರು ಬಳಲುವರು, ಯಾರು ಪಾಮರಿದ್ದ ಅವರು ಬಳಲ್ತಾರೆ. ಯಾರು ಪಂಡಿತರು, ಇಷ್ಟು ಪಾಂಡಿತ್ಯ ಅಂತ ತಗೊಳ್ಬೋದಲ್ಲ, ದೇವ್ರು ನಮ್ಮ ಸದಾಕಾಲ ರಕ್ಷಣೆ ಮಾಡ್ತಾನೆ, ನಮ್ಮ ಮಾತನ್ನು ಕೇಳ್ತಾನೆ ಅಂತ ಅನ್ಕೊಂಡ್ಬಿಟ್ರೆ ಒಳಗಿದ್ದೇ ಕೇಳ್ತಾನೆ. ಆದ್ರಿಂದ ನಾವು ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ, ಭಗವಂತ ಇಲ್ಲೇ ಇದ್ದಾನೆ. ಹಾಗಾಗಿ ಅವನ ಅನುಗ್ರಹ ದೊಡ್ಡದು ಅಂತ ಅನ್ನುವಂತಹದ್ದನ್ನ ಹೇಳ್ತಾ ಇದ್ದಾರೆ. ಇಂತಹ ಹರಿಕಥಾಮೃತಾರ ಸುಮಾರು 988 ಪದ್ಯ, ಸ್ವಲ್ಪ ಒಂದೆರಡು ಪದ್ಯ ಹೆಚ್ಚು ಕಡಿಮೆ ಇದೆ. ಅಂತೂ ಅಂತಹ ಹರಿಕಥಾಮೃತ ರಚನೆ ಮಾಡಿಕೊಟ್ಟು ಪ್ರತಿನಿತ್ಯ ಪಾರಾಯಣ, ಇದು ಒಂದು ಸಂಧಿ. ಕೆಲವಂತೂ ಪ್ರತಿನಿತ್ಯ ಪೂರ್ಣ ಪಾರಾಯಣ ಮಾಡುವಂತಹವರು, ಹೇಗೆ ವಾಯುಸ್ಥಿತಿ ಪೂರ್ಣ ಪಾರಾಯಣ, ಸುಮಧ್ವಜ ಪೂರ್ಣ ಪಾರಾಯಣ ಇಟ್ಕೊಂಡಿದ್ದಾರೆ ಪುರುಷರು, ಹಾಗೆ ಒಂದು ದೊಡ್ಡ ಪರಂಪರೆ ಇವತ್ತಿದೆ. ಅಂತಂದ್ರೆ ಎಷ್ಟು ಲಕ್ಷ ಲಕ್ಷ ಪಾರಾಯಣ ಕಂಡಿದೆ ಅಂತಂದ್ರೆ ಅಷ್ಟು ಪಾರಾಯಣ ಕಂಡಿರುವಂತಹ ಗ್ರಂಥ ಇದು. ಅಂತಹ ಗ್ರಂಥ ಕೊಟ್ಟಂತಹ ಮಹಾನುಭಾವರು ಕೊನೆಗೆ ತಾವು ದೇವರ ಸ್ಮರಣೆ ಮಾಡ್ತಾ, ತಂಬೂರಿ ಮೀಡ್ತಾ ದೇವರ ಸ್ಮರಣೆ ಮಾಡ್ತಾ ಹೇಳಿ ದೇಹವನ್ನು ಬಿಟ್ಟಿದ್ದಾರೆ ಅಂತಂದ್ರೆ ಇವತ್ತು ಅವರು ಒರಗಿಕೊಂಡು ದೇಹ ಬಿಟ್ಟಂತ ಕಂಬ ಇವತ್ತಿಗೂ ಇದೆ. ಅಂತಹ ಮಹಾನುಭಾವರು, ಯಾಕೆ ಅಂತಂದ್ರೆ ಅವರ ಮರಣದಲ್ಲೂ ಕೂಡ ಅವರ ಒಂದು ಮಹಿಮೆ ಗೊತ್ತಾಗುತ್ತೆ. ಆ ರೀತಿ ದೇಹ ಬಿಟ್ಟಂತಹ ಮಹಾನುಭಾವರು ತಮ್ಮ ಆ ಪ್ರಹ್ಲಾದರಾಜ ರಾಘವೇಂದ್ರ ಸ್ವಾಮಿಯಾಗಿ ಹೇಗೆ ಸಶರೀರ ಬೃಂದಾವನ ಪ್ರವೇಶವು, ಹಾಗೆ ಅವರು ಮೊದಲೇ ಹೇಳಿ ತಾವು ದೇಹವನ್ನು ಬಿಟ್ಟಿದ್ದಾರೆ. ಅವರ ಬಗ್ಗೆ ಬರುತ್ತೆ, ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾರಂ, ಒಳ್ಳೆ ಪ್ರಕಾಶಮಾನ ಸೂರ್ಯನ ಮೈಬಣ್ಣ, ಅವತ್ತು ಬಂಗಾರದ ಮೈಬಣ್ಣ. ಜಗದೀಶ ಪದಾಶ್ರಯಂ, ಜಗದೀಶನಾದ ಭಗವಂತನ ಪಾದಕಮಲವನ್ನು ಆಶ್ರಯ ಮಾಡಿದಂತಹವರು. ಜಗದೀತಲ ವಿಖ್ಯಾತಂ, ಇವತ್ತು ಎಲ್ಲ ಕಡೆ ವಿಖ್ಯಾತರಾದವರು. ಏನೋ ನಮ್ಮ ಮಾಧ್ವ ಮತದಲ್ಲಿ ಅಂತ ಅನ್ಕೊಳ್ಬೇಡಿ, ಇವತ್ತಿಗೂ ಕೂಡ ಆ ಪ್ರಾಂತ್ಯದಲ್ಲಿ ಅನೇಕ ಜನನ ಕನ್ವರ್ಟ್ ಮಾಡಿದ್ದಾರೆ. ಮಧ್ವಮತ ದೀಕ್ಷೆ ಕೊಟ್ಟು ಅವರು ಕನ್ವರ್ಟ್ ಮಾಡಿದ್ದಾರೆ ಆ ಕಾಲಕ್ಕೆ. ಇವತ್ತಿಗೂ ಕೂಡ ಎಷ್ಟೋ ಜನ ಬ್ರಾಹ್ಮಣೇತರರು ಬಂದು ಏಕಾದಶಿ ಉಪವಾಸ ಮಾಡ್ತಾರೆ ಅವರ ಪ್ರಭಾವದಿಂದಾಗಿ. ಅವರ ಪ್ರಭಾವ ಇನ್ನೂ ನಡೀತಾ ಇದೆ ಅಂತಂದ್ರೆ ಅವತ್ತು ಅವ್ರು ಮಾಡಿದ ಮಹಿಮೆ ಅಷ್ಟು ದೊಡ್ಡದು ಅಂತ ಗೊತ್ತಾಗತ್ತೆ. ಅಂದ್ರೆ ಪ್ರತಿನಿತ್ಯ ಹರಿಕಥಾಂಶ ಪಾರಾಯಣ ಮಾಡುವಂತ ಬ್ರಾಹ್ಮಣೇತರ ಅಲ್ಲಿದ್ದಾರೆ ಇವತ್ತು. ಬೇರೆ ಕಡೆ ಇರ್ಬೋದು, ವಿಶೇಷ ಮಾನ್ಯಲ್ಲಿ ಇವತ್ತಿಗೂ ಇದ್ದಾರೆ ಅಂತಂದ್ರೆ ಪ್ರಭಾವ ಗೊತ್ತಾಗುತ್ತೆ. ಅಂದ್ರೆ ನಾವಷ್ಟೇ ಉದ್ಧಾರ ಆಗೋದಲ್ಲ, ಬೇರೆಯವರು ಉದ್ಧಾರ ಮಾಡಬೇಕು. ನಮ್ಗೇನಂದ್ರೆ ನಾವು ದುಡ್ಡು ನಮಗೆ ಇರಬೇಕು, ನಮ್ಮತ್ತೇ ಇರಬೇಕು, ಇನ್ನೊಬ್ರು ಯಾರು ತಗೊಳ್ಬಾರ್ದು. ಸರಿ ಆಯ್ತು, ಅಷ್ಟು ಕಂಜೂಸ್ ಇರ್ಬೋದು, ಜಿಪುಣತನ ಇರ್ಬೋದು. ಅದು ಇಷ್ಟಂತೂ ಸ್ವಲ್ಪ ಉದಾರಿಗಳಾಗೋಣ. ಏನಂತ ಎಷ್ಟರ ಮಟ್ಟಿಗೆ ನಮ್ಮ ಸಂಪರ್ಕಕ್ಕೆ ಬಂದಂತ ಸ್ವಲ್ಪ ಉದ್ಧಾರ ಮಾಡೋಕೆ ಒಂದು ಪ್ರಯತ್ನ ಮಾಡ್ಬೋದಲ್ಲ, ಅವ್ರನ್ನ ನೋಡಿ ನಾವು ಕಲ್ತ್ಕೊಳ್ಬೇಕು. ಅಂತಹ ಮಹಾನುಭಾವರು ಇವತ್ತು ಕಂಬದಲ್ಲಿ ಅವರ ಸನ್ನಿಧಾನ ಇರುವಂತಹದ್ದು. ಆ ಕಂಬದಲ್ಲಿ ಏನು ದೇಹವನ್ನು ಬಿಟ್ಟರು ಆ ಕಂಬದಲ್ಲಿ ಸನ್ನಿಧಾನ ಇರುವಂತಹದ್ದು. ಇವತ್ತಿಗೂ ಆ ತಂಬೂರಿಯನ್ನು ನೋಡ್ಬೋದು. ಇವತ್ತು ನಾವು ಅವ್ರು ಹೋದ್ರೆ ಅವರೇ
ಬಿಡಿಸಂತಹ ಮುಖ್ಯ ಪ್ರಾಣದೇವರು ಗರುಡ ಎಲ್ಲ ಇರುವಂತಹ ತಂಬೂರಿ ಅಲ್ಲಿರುವಂತಹದ್ದು. ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ ಪ್ರಾಣದೇವರಿದ್ದಾರೆ, ರುದ್ರದೇವರಿದ್ದಾರೆ ಅಲ್ಲಿ ಮಾನ್ವಿಯಲ್ಲಿ. ಇವತ್ತಿಗೂ ನೋಡ್ಲಿಕ್ಕೆ ಬರುತ್ತೆ ಅಂತಹ ಸನ್ನಿಧಾನ. ಅವರ ಆ ಒಂದು ಸ್ಮರಣೆ ಬಹಳ ದೊಡ್ಡದು. ಅನೇಕ ದಾಸರು ಅವರ ಬಗ್ಗೆ ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾರೆ. ಪ್ರಾಣೇಶ ದಾಸರು ತಿಳಿಯನು ಎಂದೆಂದಿಗೆ ಅನ್ಯ, ರಂಗ ಒಲಿದ ದಾಸರು ಜಗನ್ಮಾನ್ಯ ಅಂತ ಹೇಳಿ ಒಂದು ಸ್ತೋತ್ರ. ಶ್ರೀಕಾಂತ ದಾಸರಿ ಕಲಿಯುಗದಲ್ಲಿ ಲೇಖಾಂಶರುಹುದೇ ತಂಗಿ ಅಂತ ಹೇಳಿ ಒಂದು ಸ್ತೋತ್ರ. ಸಂಘ ಸುಖ ಬಯಸಿ ಬದುಕಿರೋ ರಂಗ ಒಲಿದ ಭಾಗವತರ ಅಂತ ಹೇಳುವಂತಹದ್ದು. ಇನ್ನು ಬೇರೆ ಬೇರೆ ದಾಸರು, ಶ್ರೀಧ ವಿಠಲ ದಾಸರು, ಗುರು ಶ್ರೀಶ ವಿಠಲ ದಾಸರು, ಇನ್ನು ಶ್ರೀನಿವಾಸ ವಿಠಲ ದಾಸರು, ಹೀಗೆ ಮನೋಹರ ವಿಠಲ ದಾಸರು, ಹೀಗೆ ಅನೇಕ ದಾಸರ ಸ್ತೋತ್ರ ಇದೆ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ವಕ್ತಾರಂ ಜಗನ್ನಾಥ ಗುರುಂಬಜೆ. ದೂರೀಕೃತ ದುರಾಶಿಷಂ, ಎಲ್ಲ ನಮ್ಮ ದುಷ್ಟ ಕಾಮನೆಗಳನ್ನೆಲ್ಲ ದೂರ ಮಾಡುವಂತಹ ಮಹಾನುಭಾವರು. ನಮಗೇನೋ ಕೆಟ್ಟದ್ದು ಯೋಚನೆ ಮಾಡ್ತಾನೆ ಇರ್ತೇವೆ. ಜಗನ್ನಾಥದಾಸ ಸ್ಮರಣೆಯಿಂದ ಆ ಕೆಟ್ಟದೆಲ್ಲ, ನಾವು ಕೆಟ್ಟ ಮನಸ್ಸಿಗೆ ಏನು ಕೆಟ್ಟದ್ದು ಬರಬಹುದೋ, ಕೆಟ್ಟ ಕಾಮನೆಗಳು ಅದೆಲ್ಲ ದೂರ ಹೋಗಬೇಕು. ಅಂತಹ ದಾಸವರ್ಯಂ ದಯಾಯುಕ್ತಂ, ವಿಶೇಷವಾಗಿ ದಯವುಳ್ಳವರು. ಆವಾಗಲೇ ನೋಡಿದಂತೆ ಒಬ್ಬ ಬ್ರಾಹ್ಮಣನನ್ನ ಅವನು ಉದ್ಧಾರ ಮಾಡಿ ಒಬ್ಬ ದಿವಾನ ಆಗುವಂತೆ ಮಾಡಿದಂಥ ಮಹಾನುಭಾವರು. ಅವರು ನಮ್ಮನ್ನು ಇಷ್ಟು ಮಾಡಿದರೂ ಸಾಕು, ಸದಾಕಾಲ ಅವರ ಆ ಗ್ರಂಥ ಅಧ್ಯಯನ ಮಾಡಿಕೊಂಡು ನಮಗೆ ಸ್ವಲ್ಪವಾದರೂ ಕಿಂಚಿತ್ತಾದರೂ ನಮಗೆ ಒಳಗೆ ಹೋಗುವಂತಾಗಲಿ. ಅವರು ಆಯುಷ್ಯ ಪಡೆದಂಥವರು, ಗೋಪಾಲದಾಸ ಆಯುಷ್ಯ ಪಡೆದಂಥವರು, ನಮಗೆ ಆಯುಷ್ಯ ಸಾರ್ಥಕ ಆಗುವಂತೆ ಮಾಡಲಿ. ಅವರು ಆಯುಷ್ಯ ಸಾರ್ಥಕ ಮಾಡಿಕೊಂಡಂಥವ್ರು, ಅವ್ರಿಗೆ ಗೊತ್ತು. ಸಾರ್ಥಕ ಮಾಡಿಕೊಳ್ಳುವಂತಹದ್ದು ಅವ್ರಿಗೆ ಗೊತ್ತಿತ್ತು. ನಮಗೆ ಸಾರ್ಥಕ ಆಗುವಂತೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ಅವರ ಆರಾಧನೆ ವಿಶೇಷವಾಗಿ ಭಾಗವತ ಪ್ರವಚನ ಮೂಲಕ, ಅವರ ಸ್ಮರಣೆ ಮೂಲಕ ನಡೆದಿದೆ. ಎಲ್ಲರಿಗೂ, ನಮ್ಮೆಲ್ಲರಿಗೂ ಅವರ ಅನುಗ್ರಹ ಆಗಲಿ, ಮತ್ತೆ ಮತ್ತೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ಕೃಷ್ಣರ್ಮೇ